ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ಸಣ್ಣ ಮಗು, ಈ ಒಂದು ಪುಟ್ಟ ಮಗುಗೆ ಇಡೀ ಲೋಕದಲ್ಲಿ ಯಾರು ಕೂಡ ರಕ್ಷಣೆನ ಕೊಡ್ತಾ ಇಲ್ಲ. ನಿಮ್ಮ ಒಂದು ಸಣ್ಣ ಮಗು ಮನಸ್ಸಿಗೆ ಯಾರು ಕೂಡ ಸೇಫ್ಟಿ ಕೊಡ್ತಾ ಇಲ್ಲ, ರಕ್ಷಣೆ ಕೊಡ್ತಾ ಇಲ್ಲ ಅಂತ ಅಂದಾಗ ನಿಮಗೆ ನೀವೇ ರಕ್ಷಣೆ ಕೊಟ್ಕೊಳ್ಬೇಕಾಗತ್ತೆ. ಸೊ ಅದು ತುಂಬಾನೇ ಮುಖ್ಯ. ನೀವು ದೊಡ್ಡವರೇ ಆಗ್ತಿದ್ದ ಹಾಗೆಯೇ ನಿಮ್ಮ ಒಂದು ಮನಸ್ಸಿನಲ್ಲಿ ಇರುವಂತಹ ಸಣ್ಣ ಮಗುವಿನ ಕಿರುಚಾಟವನ್ನ ನೀವೇ ಆಲಿಸಬೇಕು, ಅದಕ್ಕೆ ನೀವೇ ಪೋಷಣೆ ಕೊಡಬೇಕು. ಸೊ ಇವತ್ತಿನ ವಿಡಿಯೋನಲ್ಲಿ ಹೇಗೆ ಈ ಒಂದು ನಿಮ್ಮನ್ನ ನೀವು ರೀಪೇರೆಂಟ್ ಮಾಡ್ಕೊಳ್ಬೋದು, ನಿಮ್ಮ ಒಂದು ಇನ್ನರ್ ಚೈಲ್ಡ್ ರೀಪೇರೆಂಟಿಂಗ್ ಎಷ್ಟು ಮುಖ್ಯ ಅನ್ನೋದನ್ನ ಇವತ್ತಿನ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ನಾರ್ಸಿಸಿಸ್ಟಿಕ್ ಅಬ್ಯೂಸ್ ರಿಕವರಿ ಕೋಚ್, ಜೊತೆಗೆ ಸರ್ವೈವರ್ ಕೂಡ. ಸ್ನೇಹಿತರೆ, ಇವತ್ತಿನ ವಿಡಿಯೋನಲ್ಲಿ ನಾವು ಈ ಒಂದು ಇನ್ನರ್ ಚೈಲ್ಡ್ ರೀಪೇರೆಂಟಿಂಗ್ ಅಂತ ಅಂದರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಜೊತೆಗೆ ಈ ಒಂದು ನಾರ್ಸಿಸಿಸಮ್ ರಿಕವರಿನಲ್ಲಿ ಈ ಒಂದು ಇನ್ನರ್ ಚೈಲ್ಡ್ ರೀಪೇರೆಂಟಿಂಗ್ ಯಾಕೆ ತುಂಬ ಮುಖ್ಯ ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ಇದರ ಜೊತೆಗೆ ಸೈನ್ಸ್ ಯೋರ್ ಇನ್ನರ್ ಚೈಲ್ಡ್ ನೀಡ್ಸ್ ಅಟೆನ್ಷನ್, ಅಂದರೆ ನಿಮ್ಮ ಒಂದು ಒಳಗಡೆ, ನಿಮ್ಮ ಒಂದು ಮನಸ್ಸಿನ ಒಳಗಡೆ ಇರುವಂತಹ ಸಣ್ಣ ಮಗುಗೆ ಈ ಒಂದು ರೀಪೇರೆಂಟಿಂಗ್ ಅವಶ್ಯಕತೆ ಇದೆ ಅನ್ನೋದಕ್ಕೆ ಏನು ಗುಣಲಕ್ಷಣಗಳು, ಸೈನ್ಸ್ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಅಂತಂದರೆ ಅಟೆನ್ಷನ್ ಬೇಕು, ನಿಮ್ಮ ಒಂದು ಮಗು, ನಿಮ್ಮ ಒಂದು ಮನಸ್ಸಿನ ಒಳಗೆ ಇರುವಂತಹ ಮಗುಗೆ ಅಟೆನ್ಷನ್ ಬೇಕು ಅನ್ನೋದಕ್ಕೆ ಏನು ಗುಣಲಕ್ಷಣಗಳು, ನೀವು ಯಾವ ರೀತಿ ತಿಳ್ಕೊಳ್ಬೋದು, ಈ ರೀತಿ ನನಗೂ ಕೂಡ ಅಟೆನ್ಷನ್ ಬೇಕು ಅನ್ನೋದನ್ನು ನೀವು ತಿಳ್ಕೊಳ್ಬೇಕಾಗತ್ತೆ, ಏನು ಗುಣಲಕ್ಷಣಗಳು ಅನ್ನೋದನ್ನು, ಅದನ್ನು ಈ ಒಂದು ವಿಡಿಯೋನಲ್ಲಿ ತಿಳ್ಕೊಳ್ತಾ ಹೋಗೋಣ. ಇದರ ಜೊತೆಗೆ ಹೌ ಟು ಸ್ಟಾರ್ಟ್ ರೀಪೇರೆಂಟಿಂಗ್ ಯೋರ್ ಸೆಲ್ಫ್, ಹೇಗೆ ನಿಮ್ಮನ್ನು ನೀವು ರೀಪೇರೆಂಟ್ ಮಾಡ್ಕೊಳ್ಬೋದು. ರೀಪೇರೆಂಟ್ ಅಂದರೆ ಮತ್ತೆ ಮರುಪೋಷಣೆ. ನಿಮಗೆ ಏನು ತಂದೆ ತಾಯಿ ಬೆಳೆಸಿರ್ಬೋದು, ಅಥವಾ ಸಿಂಗಲ್ ಪೇರೆಂಟ್ ಬೆಳೆಸಿರ್ಬೋದು, ನಿಮಗೆ ತಂದೆನೋ ಅಥವಾ ತಾಯಿನೋ ನಿಮಗೆ ಬೆಳೆಸಿರ್ಬೋದು, ಅಥವಾ ಇಬ್ಬರು ಸೇರಿ ಬೆಳೆಸಿರ್ಬೋದು. ಆದರೆ ನಿಮಗೆ ಬೇಕಾದಂತಹ ಒಂದು ರಕ್ಷಣೆ ಯಾವ ರೀತಿ, ಮಾನಸಿಕವಾಗಿ ಆ ಒಂದು ಫೀಲ್, ನಾನು ಸೇಫ್ ಆಗಿದ್ದೀನಿ ಅನ್ನುವಂತಹ ಫೀಲ್ ಆಗಿರ್ಬೋದು. ಸಾಮಾನ್ಯವಾಗಿ ಎಲ್ಲ ಮಕ್ಕಳು ಆರಾಮಾಗಿ ಖುಷಿಯಾಗಿ ಬೆಳೆಯುವ ರೀತಿಯಲ್ಲಿ, ಅಥವಾ ಸಮಾಧಾನವಾಗಿ, ಏನು ಭಯ ಇಲ್ದಿರ ಒಳ್ಳೆಯ ರೀತಿಯಲ್ಲಿ ಮೆಚೂರ್ಡ್ ಲವ್ ಸಿಗದೆ ಬೆಳೆದಿರ್ತಾರಲ್ವ, ಅಂತಹ ಮಕ್ಕಳು ಯಾವ ರೀತಿ ದೊಡ್ಡವರಾದ್ಮೇಲೆ ಯಾವ ರೀತಿ ರೀಪೇರೆಂಟ್, ನಿಮ್ಮನ್ನು ನೀವು ಪೋಷಣೆ ಮಾಡ್ಕೊಳ್ಬೋದು ಅನ್ನೋದನ್ನ ಇವತ್ತಿನ ವಿಡಿಯೋನಲ್ಲಿ ನೋಡ್ತಾ ಹೋಗೋಣ. ಸೊ ಈ ನಾನು ವಿಷಯ ಹೇಳುವಾಗ ಹಾಗಾದರೆ ತಂದೆ ತಾಯಿ ಕೆಟ್ಟವರ ಅಂತ ಅಂದರೆ ಅಲ್ಲ, ಎಲ್ಲರ ವಿಷಯದಲ್ಲಿ ಆ ರೀತಿ ಆಗಿರೋದಿಲ್ಲ. ಆದರೆ ಮೆಚೂರ್ ಲವ್ ಸಿಕ್ಕಿರೋದಿಲ್ಲ, ಅಂದರೆ ಪ್ರೌಢಾವಸ್ಥೆಯಲ್ಲಿ ಅವರು ಪ್ರೌಢವಾದಂತಹ ಪ್ರೀತಿನ, ಅವರು ಭಾವನೆಗಳನ್ನು ಅವರು ತೋರಿಸಿ ಬೆಳೆಸೋದಕ್ಕೆ ಸಾಧ್ಯ ಆಗಿರೋದಿಲ್ಲ. ಸೊ ಹಾಗಾಗಿ ನಿಮ್ಮನ್ನು ನೀವೇ ಪೇರೆಂಟ್ ಮಾಡ್ಕೊಳ್ಬೇಕಾಗುತ್ತೆ, ನಿಮ್ಮನ್ನು ನೀವೇ ಪೋಷಣೆ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ನೀವು ದೊಡ್ಡವರೇ ಆದಮೇಲೂ ಕೂಡ ನಿಮ್ಮ ಮನಸ್ಸಿನ ಒಳಗಡೆ ಇರುವಂತಹ ಮಗುಗೆ ನೀವೇ ರಕ್ಷಣೆ ಕೊಡಬೇಕಾಗುತ್ತೆ. ಇದರ ಜೊತೆಗೆ ಡೈಲಿ ಹೀಲಿಂಗ್ ಪ್ರಾಕ್ಟೀಸ್, ಯಾವ ರೀತಿ ನೀವು ಪ್ರತಿನಿತ್ಯ ಈ ಹೀಲಿಂಗ್ ಜರ್ನಿನಲ್ಲಿ ಏನೆಲ್ಲ ಅಭ್ಯಾಸಗಳನ್ನು ನೀವು ಮಾಡ್ಕೊಳ್ಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ಮೊದಲಿಗೆ ವಾಟ್ ಈಸ್ ಇನ್ನರ್ ಚೈಲ್ಡ್ ರೀಪೇರೆಂಟಿಂಗ್ ಅನ್ನೋದನ್ನ ನಾವು ನೋಡೋಣ. ಇನ್ನರ್ ಚೈಲ್ಡ್ ರೀಪೇರೆಂಟಿಂಗ್ ಅಂತ ಅಂದರೆ ಏನು? ದ ಇನ್ನರ್ ಚೈಲ್ಡ್ ರೆಪ್ರೆಸೆಂಟ್ಸ್ ದಿ ಎಮೋಷನಲ್ ಪಾರ್ಟ್ ಆಫ್ ಯು that still holds your inner child pain, joy, fear and unmet needs. ಅಂದರೆ ನಿಮ್ಮ ಮನಸ್ಸಿನ ಒಳಗಡೆ ಮಗು ಇರುತ್ತೆ, ಆ ಮಗುಗೆ ಏನೆಲ್ಲ ಖುಷಿ ಬೇಕು ಅದು ಸಿಕ್ಕಿರೋದಿಲ್ಲ, ಮತ್ತು ಎಮೋಷ್ನಲ್ ಸಪೋರ್ಟ್ ಬೇಕು ಅದು ಸಿಕ್ಕಿರೋದಿಲ್ಲ, ಮತ್ತು ಇನ್ನೂ ಅದು ನೋವಲ್ಲಿ ತೊಳಲಾಡ್ತಾ ಇರುತ್ತೆ, ಮತ್ತು ಭಯ ಕಾಡ್ತಾ ಇರುತ್ತೆ. ಅನ್ಮೆಟ್ ನೀಡ್ಸ್, ನಿಮಗೆ ಏನು ಆ ಮಗು ಇರುವಾಗ ಏನು ನಿಮಗೆ ಕೊಡಬೇಕಾಗಿತ್ತು, ರಕ್ಷಣೆ, ಪ್ರೀತಿ, ಬಾಂಧವ್ಯ, ಮೆಚೂರ್ಡ್ ಲವ್, ಅದ್ಯಾವುದು ಕೂಡ ಸಿಕ್ಕಿರೋದಿಲ್ಲ. ಅದೆಲ್ಲವನ್ನೂ ಕೂಡ ನಾವು ಅನ್ಮೆಟ್ ನೀಡ್ಸ್ ಅಂತ ಕರಿತೀವಿ. ಅನ್ಮೆಟ್ ಅಂದರೆ ಅದು ನಿಮಗೆ ಸಿಗದೇ ಇರುವಂತಹ ನಿಮಗೆ ಬೇಕಾಗಿರುವಂತಹ ಪ್ರೀತಿ, ಅದು ನಿಮಗೆ ಸಿಕ್ಕಿರೋದಿಲ್ಲ. ಸೊ ಇದೆಲ್ಲವನ್ನು ಕೂಡ ನಿಮಗೆ ಇನ್ನರ್ ಚೈಲ್ಡ್ ಅನ್ನೋದು ರೆಪ್ರೆಸೆಂಟ್ ಮಾಡುತ್ತೆ, ನಿಮ್ಮ ಮನಸ್ಸಿನ ಒಳಗಡೆ ಇರುವಂತಹ ಮಗುನ ರೆಪ್ರೆಸೆಂಟ್ ಮಾಡುತ್ತೆ. ಏನೋ ಈ ಮಾನಸಿಕ ತೊಳಲಾಟಗಳು ಅದು ಇನ್ನರ್ ಚೈಲ್ಡ್ ಆಗಿರುತ್ತೆ. Reparenting means becoming the nurture or becoming the nurturing adult your younger self always needed. Your younger self always needed the safe parent, right? So ನಿಮಗೆ ಇವಾಗ ರೀಪೇರೆಂಟಿಂಗ್ ಅಂತ, ಸೊ ಈ ರೀಪೇರೆಂಟಿಂಗ್ ಅಂತ ಅಂದರೆ ಏನು? ರೀಪೇರೆಂಟಿಂಗ್ ಮೀನ್ಸ್ ಬಿಕಮಿಂಗ್ ದಿ ನರ್ಚರಿಂಗ್ ಅಡಲ್ಟ್ ಯೋರ್ ಯಂಗರ್ ಸೆಲ್ಫ್ ಆಲ್ವೇಸ್ ನೀಡೆಡ್. ನರ್ಚರಿಂಗ್ ಅಡಲ್ಟ್ ಅಂದರೆ ನಿಮ್ಮನ್ನು ಪೋಷಣೆ ಮಾಡುವಂತಹ ತಾಯಿ ಅಥವಾ ತಂದೆ, ನಿಮ್ಮ ಮಾನಸಿಕ ತೊಳಲಾಟಗಳಿಗೆ ಸ್ಪಂದಿಸುವಂತಹ ತಂದೆ ತಾಯಿ ಬೇಕಾಗಿರ್ತಾರೆ ನಿಮಗೆ. ಅಂತಹ ಸನ್ನಿವೇಶ ಸೃಷ್ಟಿಯಾಗಿರಲ್ಲ, ಯಾಕಂದರೆ ಅವರು ಕೂಡ ಮೆಚೂರ್ಡ್ ಲವ್ ಕೊಡುವಂತಹ ಕೇಪಬಿಲಿಟಿ ಅವರಲ್ಲಿ ಇರಲ್ಲ, ಅವರು ಕೂಡ ಇನ್ನರ್ ಚೈಲ್ಡ್ ಹೀಲ್ ಆಗಿರೋದಿಲ್ಲ. ಹಾಗಾಗಿ ನಿಮಗೆ ನೀವೇ
ಹೀಲ್ ಮಾಡ್ಕೊಳ್ಬೇಕಾಗತ್ತೆ. ಒಳಗಿನ ಮಗು ಅಂತಂದ್ರೆ ನಿನ್ನೊಳಗೆ ಇನ್ನೂ ಜೀವಂತವಾಗಿರುವ ಬಾಲ್ಯದ ನೋವು, ಭಯ, ಪ್ರೀತಿ ಮತ್ತು ಅಪೂರ್ಣ ಅಗತ್ಯಗಳ ಭಾಗ. ಅಂದ್ರೆ ನಿಮ್ಮ ಒಂದು ಏನು ಬಾಲ್ಯದ ಕ್ಷಣಗಳಲ್ಲಿ ನಿಮ್ಗೆ ಎಷ್ಟೋ ಒಂದು ಭಯ ಇರ್ಬೋದು, ಅಥವಾ ಪ್ರೀತಿ ಸಿಗದೆ ಇರುವಂಥದ್ದು ಅಪೂರ್ಣ ಅಂತ ಅನ್ಸಿರ್ಬೋದು ನಿಮಗೆ. ನಿಮ್ಮ ಒಂದು ಅಗತ್ಯಗಳ ಭಾಗ ಅದು. ಅದು ಇನ್ನೂ ಕೂಡ ಅದು ಪೂರೈಕೆ ಆಗಿರೋದಿಲ್ಲ. ಅದು ನೀವು ಎಷ್ಟೇ ದೊಡ್ಡವರಾದ್ರೂ ಕೂಡ ಯಾವಾಗ ನೀವು ನಿಮ್ಮನ್ನ ನೀವು ಪೋಷಣೆ ಮಾಡಿಕೊಳ್ಳಿಲ್ಲ ಅಂತ ಅಂದ್ರೆ, ನಿಮ್ಮನ್ನ ನೀವು ರೀಪೇರೆಂಟ್, ನಿಮ್ಮನ್ನ ನೀವು ಒಂದು ಪೋಷಕರು ಆಗ್ಲಿಲ್ಲ, ನಿಮ್ಗೆ ನೀವು ಪೋಷಕರು ಆಗ್ಲಿಲ್ಲ ಅಂತ ಅಂದ್ರೆ ಏನಾಗುತ್ತೆ, ಅದು ನೀವು ಅಲ್ಲಿ ಹೀಲ್ ಆಗೋದಕ್ಕೆ ಸಾಧ್ಯ ಆಗೋಲ್ಲ. ಯಾವಾಗ ನಿಮಗೆ ನೀವು ಪೋಷಣೆ ಮಾಡ್ತೀರಾ, ನಿಮಗೆ ನೀವು ನರ್ಚರ್ ಮಾಡ್ತೀರಾ, ಆಗ ನಿಮ್ಮ ಒಂದು ಹೀಲಿಂಗ್ ಜರ್ನಿ ತುಂಬ ಈಸಿಯಾಗಿ ಸಾಗ್ತಾ ಹೋಗುತ್ತೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಸೊ ಇದು ವಾಟ್ ಈಸ್ ಇನ್ನರ್ ಚೈಲ್ಡ್ ರೀಪೇರೆಂಟಿಂಗ್ ಅಂತ ಅಂದರೆ, ಅರ್ಥ ಆಯ್ತಾ? ಈ ಒಂದು ರೀಪೇರೆಂಟಿಂಗ್ ಅಂದರೆ ನಿನ್ನ ಬಾಲ್ಯದಲ್ಲಿದ್ದ ನಿನಗೆ ಬೇಕಾಗಿದ್ದ ಪ್ರೀತಿಯು ಪೋಷಕರಾಗಿ ನೀನೇ ಪರಿಣಮಿಸುವುದು. ಅಂದರೆ ನಿನಗೆ ನೀನೇ ಪರಿಪೂರ್ಣ ಮಾಡುವಂಥದ್ದು. ನಿನಗೆ ನೀನೇ ಕೊಡಬೇಕು ಆ ಪ್ರೀತಿನ, ನಿನಗೆ ನೀನೇ ಆ ಒಂದು ಪೋಷಣೆನ ಕೊಡಬೇಕು. ಸೊ ಈ ಒಂದು ಇನ್ನರ್ ಚೈಲ್ಡ್ ರೀಪೇರೆಂಟಿಂಗ್ ಅಂತ. ರೀಪೇರೆಂಟಿಂಗ್ ಅಂತಂದ್ರೇನು? ಪೇರೆಂಟ್ಸ್ ಅಂದ್ರೇನು? ಪೋಷಕರು ಅಲ್ವಾ? ಪೇರೆಂಟಿಂಗ್ ಅಂದರೆ ಬೆಳೆಸುವ ರೀತಿ. ಸೊ ಇನ್ನರ್ ಚೈಲ್ಡ್ ರೀಪೇರೆಂಟಿಂಗ್ ಅಂದ್ರೆ ಏನು? ನೀವು ದೊಡ್ಡವರಾದ್ಮೇಲೆ, ಎಷ್ಟೇ ದೊಡ್ಡವರಾಗಿರಿ, ನೀವು ಒಂದು 50 ವರ್ಷ ಆಗಿರಿ, 60 ವರ್ಷ ಆಗಿರಿ, ಅಥವಾ 40 ವರ್ಷ, 30 ವರ್ಷ ಎಷ್ಟೇ ಆಗಿರಿ, ಸೊ ನೀವು ನಿಮ್ಮ ಒಳಗಡೆ ಇರುವಂತಹ ಮಗುನ ನಿಮಗೆ ನೀವೇ ಪೋಷಣೆ ಮಾಡಿಕೊಳ್ಬೇಕು. ಸೊ ಆವಾಗ ನಮ್ಗೇನಾಗುತ್ತೆ, ಹೀಲಿಂಗ್ ಜರ್ನಿ ಒಂದು ಈಸಿಯಾಗಿ ಸಾಗ್ತಾ ಹೋಗುತ್ತೆ. ಬಟ್ ಇದು ಕಷ್ಟ ಇದೆ, ಅದನ್ನ ನೀವು ದಾಟಬೇಕು. ಅದೆಲ್ಲವನ್ನು, ಆ ನೋವುಗಳನ್ನ ದಾಟಿದ್ರೆ ಮಾತ್ರ ಶಾಂತಿಯುತವಾದ ಜೀವನವನ್ನ ಸಾಗಿಸೋದಕ್ಕೆ ಸಾಧ್ಯ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸೊ ಈಗ ನಿಮ್ಗೆ ಇನ್ನರ್ ಚೈಲ್ಡ್ ರೀಪೇರೆಂಟಿಂಗ್ ಅಂದ್ರೆ ಏನು ಅಂತ ಗೊತ್ತಾಯ್ತು ಅಲ್ವಾ? ಈಗ ನಾವು ವೈ ಇಟ್ಸ್ ಇಂಪಾರ್ಟೆಂಟ್ ಇನ್ ನಾರ್ಸಿಸಿಸಮ್ ರಿಕವರಿ ಅನ್ನೋದನ್ನ ನೋಡ್ತಾ ಹೋಗೋಣ. ಈ ಒಂದು ನಾರ್ಸಿಸಿಸಮ್ ರಿಕವರಿ ಜರ್ನಿನಲ್ಲಿ ಈ ಒಂದು ಇನ್ನರ್ ಚೈಲ್ಡ್ ರೀಪೇರೆಂಟಿಂಗ್ ಎಷ್ಟು ಮುಖ್ಯ ಅನ್ನೋದನ್ನ ನೋಡ್ತಾ ಹೋಗೋಣ. ವೆನ್ ಯು ಗ್ರೋ ಅಪ್ ವಿತ್ ನಾರ್ಸಿಸಿಸ್ಟಿಕ್ ಪೇರೆಂಟ್ಸ್ ಆರ್ ಟಾಕ್ಸಿಕ್ ಫ್ಯಾಮಿಲೀಸ್, ಯೋರ್ ಇನ್ನರ್ ಚೈಲ್ಡ್ ಆಫನ್ ಫೀಲ್ ಅನ್ಸೀನ್. ಅಂದ್ರೆ ಈ ಒಂದು ಟಾಕ್ಸಿಕ್ ಫ್ಯಾಮಿಲಿನಲ್ಲಿ ನೀವು ಬೆಳೆದಾಗ, ಟಾಕ್ಸಿಕ್ ಫ್ಯಾಮಿಲಿ, ನಾನು ನಿಮಗೆ ಪದೇ ಪದೇ ನನ್ನ ಒಂದು ಎಲ್ಲ ವಿಡಿಯೋಸ್ನಲ್ಲೂ ಹೇಳ್ತಾ ಇದ್ದೀನಿ, ನಾನು ಈ ರೀತಿ ನಿಮಗೆ ಮಾತಾಡುವಾಗ, ನಾರ್ಸಿಸಿಸ್ಟಿಕ್ ಅಬ್ಯೂಸ್ ಅಂತ ಮಾತಾಡುವಾಗ, ಟಾಕ್ಸಿಕ್ ರಿಲೇಶನ್ಶಿಪ್ ಅಂತ ಮಾತಾಡುವಾಗ, ಇಲ್ಲಿ ನಿಮ್ಮ ತಲೆಗೆ ಬರೀ ಕೆಟ್ಟವರು ಅನ್ನೋದು ಬರಬಾರ್ದು. ಅರ್ಥ ಆಯ್ತಲ್ವಾ? ಇದು ಜನರೇಷನ್ ಟ್ರಾಮಾ ಅಂತ ನಾನು ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಕೂಡ ಹೀಲಿಂಗ್ ಮಾಡಿಕೊಳ್ಳುವ ಒಂದು ಅವಶ್ಯಕತೆ ಇದೆ. ಅರ್ಥ ಆಯ್ತಾ? ಸೊ ಹಾಗಾಗಿ ನೀವು ಇಲ್ಲಿ ಒಂದು ಸಕಾರಾತ್ಮಕ ಒಂದು ಚಿಂತನೆ ಮಾಡಿಕೊಂಡು ನನ್ನ ವಿಡಿಯೋಸ್ನ ನೋಡಿ. ಇಲ್ಲ ಅಂತಂದ್ರೆ ವಿಡಿಯೋಸ್ ನೋಡೋದಕ್ಕೆ ಹೋಗಬೇಡಿ. ನಿಮಗೆ ಹೀಲಿಂಗ್ ಜರ್ನಿ ಮಾಡ್ಕೊಳ್ಬೇಕು ಅಂತ ಮನಸ್ಸಿದ್ರೆ ಪ್ರತಿಯೊಂದು ವಿಡಿಯೋಸ್ ನೋಡ್ತಾ ಬನ್ನಿ. ಬೇಗ ನಿಮ್ಮ ಒಂದು ಹೀಲಿಂಗ್ ಜರ್ನಿ ಮಾಡಿಕೊಂಡು ಆರಾಮಾಗಿ ನೆಮ್ಮದಿಯಿಂದ ಬದುಕುವ ಕಡೆ ನೀವು ಗಮನ ಕೊಡ್ಬೋದು. ಸೊ ಈ ರೀತಿ ವೆನ್ ಯು ಗ್ರೋ ಅಪ್ ಇನ್ ದಿಸ್ ನಾರ್ಸಿಸಿಸ್ಟಿಕ್ ಫ್ಯಾಮಿಲಿ ಅಥವಾ ಟಾಕ್ಸಿಕ್ ಫ್ಯಾಮಿಲಿನಲ್ಲಿ ಬೆಳೆದಾಗ ಯುವರ್ ಇನ್ನರ್ ಚೈಲ್ಡ್ ಆಫನ್ ಫೀಲ್ಸ್ ಅನ್ಸೀನ್. ನಿಮ್ಮ ಒಂದು ಒಳಗಡೆ ಇರುವಂತಹ ಮಗುನ ಯಾರು ನೋಡ್ತಾ ಇಲ್ಲ ಅನ್ನುವಂಥ ಒಂದು ಭಾವ ನಿಮ್ಮಲ್ಲಿ ಸೃಷ್ಟಿ ಆಗುತ್ತೆ. ಅರ್ಥ ಆಯ್ತಾ? ಯು ಆರ್ ಅನ್ಲವ್ಡ್ ಆರ್ ಅನ್ಸೇಫ್. ನೀವು ಒಂದು ಪ್ರೀತಿಗೆ ಅರ್ಹರಲ್ಲ ಅನ್ನುವಂತಹ ಒಂದು ಭಾವ ಬರುತ್ತೆ. ಮತ್ತೆ ನೀವು ಒಂದು ರಕ್ಷಣೆ ನಿಮಗೆ ಇಲ್ಲ ಅನ್ನುವಂತಹ ಒಂದು ಭಾವ ನಿಮ್ಮಲ್ಲಿ ಬರುತ್ತೆ. ಎಷ್ಟೇ ಜನರ ಮಧ್ಯೆ ಇದ್ರೂ ಕೂಡ ನಿಮಗೆ ಒಂದು ಸೇಫ್ಟಿ ಅಂತ ಅನ್ಸೋದಿಲ್ಲ. ಜೊತೆಗೆ ಒಬ್ಬರೇ ಬದುಕಬೇಕಾದಂಥ ಪರಿಸ್ಥಿತಿ. ಇವಾಗ ಸಪೋಸ್ ಇವಾಗ ನನಗೆ ಐ ಆಮ್ ಎನ್ ಎಂಪತ್, ನನಗೆ ಸಣ್ಣ ವಯಸ್ಸಿಂದ ಪೆಟ್ಟು ಬಿದ್ದು ನನಗಿವಾಗ ಏನಾಗಿದೆ, ಮನಸ್ಸು ಒಂದು ರೀತಿ ಗಟ್ಟಿ ಆಗ್ತಾ ಹೋಗಿದೆ. ಅದ್ರ ಜೊತೆಗೆ ನಾನು ಇವಾಗ ಇಷ್ಟು ರೀಸೆಂಟ್ ಆಗಿ ಮಾಡುವಂಥ ವಿಡಿಯೋಸಲ್ಲಿ ಹತ್ತಿದ ಮಾತ್ರಕ್ಕೆ ನಾನು ವೀಕ್ ಅಂತ ಅಲ್ಲ. ಸೊ ಯಾರೆಲ್ಲ ಅಳ್ತಾರೆ ಅವರು ವೀಕ್ ಅಂತ ಅಲ್ಲ ಸ್ನೇಹಿತರೆ. ಅದು ಅವರ ಒಳಗಡೆ ಇರುವಂತಹ ಒಂದು ಅಪಾರವಾದಂತಹ ಪ್ರೀತಿಗೆ ನಂಬಿಕೆ ದ್ರೋಹ ಆದಾಗ ಏನಾಗುತ್ತೆ. ನಂಬಿಕೆ ದ್ರೋಹ ಅಂತಂದ್ರೆ ಅಲ್ಲೂ ಕೂಡ ಅವರ ಎದುರು ಯಾರಿರ್ತಾರೆ ಅವರು ಬೇಕಂತಾನೆ ಮಾಡಿದ್ದಾರೆ ಅಂತ ಅಲ್ಲ, ಅದು ಅವರ ಒಂದು ಸರ್ವೈವಲ್ ಮೋಡಲ್ಲಿ ಅವರು ಇರ್ತಾರೆ. ಅದು ನಮ್ಮಂಥವ್ರಿಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಇವಾಗ ನಾನೇನೋ ಹತ್ಕೊಂಡು ಎಲ್ಲ ಹೇಳಿದೆ ಮಾತಾಡದೆ ಅಂತ ಅಂದ್ಬಿಟ್ಟು ನಾನು ಕೆಟ್ಟವಳು ಅಂತ ಅಲ್ಲ. ಅಲ್ಲಿ ನನಗೆ ಆದಂತಹ ನೋವನ್ನು ನಾನು ಎಕ್ಸ್ಪ್ರೆಸ್ ಮಾಡಿದ್ದೀನಿ. ಅದು ಇಷ್ಟು ವರ್ಷ ತಡೆದು ಇವಾಗ ನಾನು ಎಕ್ಸ್ಪ್ರೆಸ್ ಮಾಡಲೇಬೇಕಾಗಿರೋಂಥ ಪರಿಸ್ಥಿತಿ ಅವರೇ, ಯಾರು ನನ್ನ ಒಂದು ಕುಟುಂಬದವರು ಯಾರಿದ್ರು ಅವರೇ ಅದು ಸೃಷ್ಟಿ ಮಾಡಿರ್ತಾರೆ. ಹಾಗಾಗಿ ನಾನು ಎಕ್ಸ್ಪ್ರೆಸ್ ಮಾಡಲೇಬೇಕಾದಂತಹ ಒಂದು ಪರಿಸ್ಥಿತಿ. ಹಾಗಾಗಿ ಆಗ ನಾನೇನು ಮಾಡಿದೆ, ನಾನು ಹೀಲ್ ಮಾಡಿಕೊಂಡೆ. ಆಗ ಯಾರೂ ನನ್ನ ಒಂದು ಭಾವನೆಗಳನ್ನ ಸ್ಪಂದಿಸೋದಕ್ಕೆ ಇಲ್ಲ. ಇವನ್ ನನ್ನ ತಾಯಿ ಜೊತೆ ನಾನು ಒಂದು ಒಡನಾಟ ದೂರದಿಂದ ಇದ್ರೂ ಕೂಡ ಅದು ಸಾಧ್ಯ ಆಗ್ತಾ ಇರಲಿಲ್ಲ. ಆಗ ಏನಾಯ್ತು, ಅವರನ್ನ ಬ್ಲಾಕ್ ಮಾಡ್ಬೇಕಾಗಿರೋಂಥ ಒಂದು ಪರಿಸ್ಥಿತಿ ಬಂತು. ನನ್ನನ್ನು ನಾನೇ ಹೀಲ್ ಮಾಡ್ಕೊಳ್ಬೇಕಾಗಿರೋಂಥ ಪರಿಸ್ಥಿತಿ ಬಂತು. ಈ ರೀತಿ
ಈಗ ನಿಮ್ಮಲ್ಲೂ ಕೂಡ ನೀವು ಎಷ್ಟೇ ಜನರ ಮಧ್ಯೆ ಇದ್ರೂ ಕೂಡ ನಿಮಗೆ ಯಾಕೋ ನಮ್ಮ ಒಳಗಡೆ ತುಂಬ ಖಾಲಿ ಅಂತ ಅನ್ನಿಸ್ತಾ ಇದ್ರೆ ಏನು ಮಾಡಬೇಕು, ನಿಮ್ಮ ಒಂದು ಇನ್ನರ್ ಚೈಲ್ಡನ್ನು ಹೀಲ್ ಮಾಡ್ಕೊಳ್ಬೇಕಾಗುತ್ತೆ. ಜೊತೆಗೆ ಎಂಪತ್ ಆ್ಯಂಡ್ ನಾರ್ಸಿಸಿಸ್ಟ್ ಬೋತ್ ಇಬ್ಬರೂ ಕೂಡ ಇನ್ನರ್ ಚೈಲ್ಡ್ ಹೀಲಿಂಗ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ? ಬಟ್ ಇಲ್ಲಿ ಇಬ್ರಿಗೂ ಒಬ್ರಿಗೊಬ್ರು ಟೀಚರ್ಸ್ ಆಗಿರ್ತಾರೆ. ಇವಾಗ ಟಾಕ್ಸಿಕ್ ರಿಲೇಶನ್ಶಿಪ್ ಇದೆ ಅಂತ ಅಂದರೆ ಅವರು ನಮಗೆ ಟೀಚರ್ ಆಗಿರ್ತಾರೆ, ನಾವು ಕೂಡ ಅವ್ರಿಗೆ ಒಂದು ಹೀಲಿಂಗ್ಗೆ ಒಂದು ಹೆಲ್ಪ್ ಮಾಡ್ತಾ ಇರ್ತೀವಿ. ಸೊ ನಮಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ನಮ್ಮಿಂದ ಅವ್ರಿಗೆ ಒಂದು ಹೀಲಿಂಗ್ ಜರ್ನಿಗೆ ಉಪಯೋಗ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಯಾರ ಒಂದು ಆತ್ಮ ಕೂಡ ವೇಸ್ಟ್ ಅಲ್ಲ, ಯಾರ ಒಂದು ಲೈಫ್ ಕೂಡ ವೇಸ್ಟ್ ಅಲ್ಲ. ಪ್ರತಿಯೊಬ್ಬರ ಆತ್ಮ ಕೂಡ ಏನೋ ಒಂದು ಪರ್ಪಸ್ಗೋಸ್ಕರ ಈ ಒಂದು ಭೂಮಿ ಮೇಲೆ ಬಂದಿರುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ. ಆದರೆ ಅತಿಯಾಗಿ ಯಾರಿಗೂ ನಾವು ಬೌಂಡ್ರೀಸ್, ಒಂದು ಗಡಿಗಳನ್ನು ದಾಟಿ ನೋವು ಕೊಡೋದಕ್ಕೆ ಹೋಗಬಾರ್ದು. ಆಯ್ತಾ? ಯಾರನ್ನ ಯಾರು ಇಲ್ಲಿ ಕಂಟ್ರೋಲ್ ಮಾಡೋದಕ್ಕೆ ಹೋಗಬಾರ್ದು ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ಏನಕ್ಕೆ ಈ ಒಂದು ಇನ್ನರ್ ಚೈಲ್ಡ್ ರೀಪೇರೆಂಟಿಂಗ್ ತುಂಬ ಇಂಪಾರ್ಟೆಂಟ್ ಈ ಒಂದು ನಾರ್ಸಿಸಿಸಮ್ ರಿಕವರಿನಲ್ಲಿ ಅನ್ನೋದನ್ನ ನಾವು ನೋಡಿದ್ವಿ. ಮತ್ತೊಮ್ಮೆ ಹೇಳ್ತೀನಿ ನೋಡಿ, ರೀಪೇರೆಂಟಿಂಗ್ ಹೀಲ್ಸ್ ದೋಸ್ wounds. It helps you build safety within yourself. ಅಂದರೆ wounds ಅಂದರೆ ಆ ಒಂದು ನೋವುಗಳು, ಆ ಒಂದು ಏನು ಗಾಯಗಳು, ಮಾನಸಿಕವಾದ ಗಾಯಗಳಿರುತ್ತಲ್ಲ ಅದನ್ನ ಹೀಲ್ ಮಾಡುತ್ತೆ ಈ ಒಂದು ಇನ್ನರ್ ಚೈಲ್ಡ್ ರೀಪೇರೆಂಟಿಂಗ್. ನೀವು ಪೋಷಣೆ ಮಾಡಿಕೊಂಡಾಗ ಆ ಒಂದು ಗಾಯಗಳೆಲ್ಲವೂ ಕೂಡ ವಾಸಿ ಆಗುತ್ತೆ. ಇಟ್ ಹೆಲ್ಪ್ಸ್ ಯು ಟು ರೀಬಿಲ್ಡ್ ಸೇಫ್ಟಿ ವಿತಿನ್ ಯೋರ್ಸೆಲ್ಫ್. ನಿಮ್ಮ ಒಳಗಡೆ ಇರುವಂತಹ ಮಗುಗೆ, ಆ ಒಂದು ಸಣ್ಣ ಮಗುಗೆ ಒಂದು ಸೇಫ್ಟಿ, ಒಂದು ರಕ್ಷಣೆ ಒಂದು ನೀವು ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ. ಅದನ್ನ ಒಂದು ಸೇಫ್ಟಿ ಬಿಲ್ಡ್ ಮಾಡೋದಕ್ಕೆ ಒಂದು ಯೂಸ್ ಆಗುತ್ತೆ. ಐ ಮೀನ್ ತುಂಬಾನೇ ಉಪಯೋಗ ಆಗುತ್ತೆ ಏನೋ ಈ ಒಂದು ಇನ್ನರ್ ಚೈಲ್ಡ್ ರೀಪೇರೆಂಟಿಂಗ್. ಓಕೆನಾ? ಕನ್ನಡದಲ್ಲಿ ಹೇಳೋದಾದ್ರೆ, ನಾರ್ಸಿಸಿಸ್ಟಿಕ್ ಅಥವಾ ವಿಷಕಾರಿ ಕುಟುಂಬದಲ್ಲಿ ಬೆಳೆದಾಗ ಒಳಗಿನ ಮಗು, ಅಂದ್ರೆ ಈ ಒಂದು ವಿಷಕಾರಿ ಕುಟುಂಬದಲ್ಲಿ ಬೆಳೆದಾಗ ನಿಮ್ಮ ಒಳಗಡೆ ಇರುವಂತಹ ಮಗು ನನ್ನನ್ನು ಯಾರು ನೋಡ್ತಾ ಇಲ್ಲ, ನನ್ನ ಒಂದು ಭಾವನೆಗಳಿಗೆ ಯಾರು ಸ್ಪಂದಿಸ್ತಾ ಇಲ್ಲ ಅಂತ ನಿಮ್ಗೆ ಅನ್ನಿಸ್ದಾಗ ಆಗ ನೀವೇನ್ ಹೇಳ್ಬೇಕು, ನಾನು ಪ್ರೀತಿಯ ಅರ್ಹನಲ್ಲ ಅಂತ ನೀವು ಅನ್ಕೊಳ್ಬಾರ್ದು. ಪ್ರೀತಿಗೆ ಅರ್ಹನಲ್ಲ ಅಂತ ನೀವು ಅನ್ಕೊಳ್ಬಾರ್ದು. ಆಯ್ತಾ? ಪ್ರೀತಿಗೆ ಅರ್ಹನಲ್ಲ ಅನ್ನುವಂತಹ ಒಂದು ಭಾವ ನಿಮ್ಮಲ್ಲಿ ಸೃಷ್ಟಿ ಆಗ್ಬಿಟ್ಟಿರುತ್ತೆ. ಅದನ್ನ ನೀವೇ ಹೋಗಲಾಡಿಸ್ಬೇಕು. ರೀಪೇರೆಂಟಿಂಗ್ ಅಂತ ಅಂದಾಗ ಇಂತಹ ಒಂದು ಗಾಯಗಳನ್ನ ಹೀಲಿಂಗ್ ಮಾಡುವ ಒಂದು ಪ್ರಕ್ರಿಯೆ. ಆಯ್ತಾ? ನಿಮ್ಮ ಒಳಗಡೆ ಇರುವಂತಹ ಮಗುನ ನೀವೇ ಹೀಲ್ ಮಾಡ್ಕೊಳ್ಬೇಕಾಗಿರುವಂತಹ ಒಂದು ಅನಿವಾರ್ಯತೆ ಸೃಷ್ಟಿಯಾಗಿರುತ್ತೆ. ಅದನ್ನ ನೀವೇ ಪೂರೈಸ್ಕೊಳ್ಬೇಕು. ಅದು ನಿನ್ನೊಳಗೆ ಸುರಕ್ಷಿತ ಸ್ಥಳವನ್ನು ನಿರ್ಮಿಸುತ್ತದೆ. ಈ ರೀತಿ ನೀವು ರೀಪೇರೆಂಟಿಂಗ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಒಳಗಡೆ ಒಂದು ಸುರಕ್ಷಿತವಾದಂತಹ ಒಂದು ಸ್ಥಳವನ್ನ ನೀವೇ ನಿರ್ಮಿಸ್ಕೊಳ್ತೀರಿ ಅನ್ನೋದು. ಸೊ ಅರ್ಥ ಆಯ್ತಲ್ವ ಸ್ನೇಹಿತರೆ? ಈಗ ನಿಮ್ಗೆ ಏನೇನು ಅರ್ಥ ಆಯ್ತು? ವಾಟ್ ಇಸ್ ಇನ್ನರ್ ಚೈಲ್ಡ್ ರೀಪೇರೆಂಟಿಂಗ್ ಅಂತ ಅರ್ಥ ಆಯ್ತು. ಯಾಕೆ ಈ ಒಂದು ನಾರ್ಸಿಸಿಸಮ್ ರಿಕವರಿನಲ್ಲಿ ಇನ್ನರ್ ಚೈಲ್ಡ್ ರೀಪೇರೆಂಟಿಂಗ್ ಅನ್ನೋದು ತುಂಬಾ ಮುಖ್ಯ ಅನ್ನೋದು ಅರ್ಥ ಆಯ್ತು. ಜೊತೆಗೆ ಈಗ ನೆಕ್ಸ್ಟ್ ನಾವು ಸೈನ್ಸ್ ಯುವರ್ ಇನ್ನರ್ ಚೈಲ್ಡ್ ನೀಡ್ಸ್ ಅಟೆನ್ಷನ್. ಏನು ನಿಮ್ಗೆ ಒಂದು ಗುರುತು ಇರ್ಬೇಕಲ್ವ? ಸೈನ್ ಅಂದ್ರೆ ಇಲ್ಲಿ SIGNS ಸೈನ್ಸ್. ಓಕೆ, ಇಲ್ಲಿ ವಿಜ್ಞಾನ ಆ ಸೈನ್ಸ್ ಅಲ್ಲ, ಸೈನ್ಸ್ SIGNS ಗುಣಲಕ್ಷಣಗಳು. ಈ ಸೈನ್ಸ್ ಯೋರ್ ಇನ್ನರ್ ಚೈಲ್ಡ್ ನೀಡ್ಸ್ ಅಟೆನ್ಷನ್ ಏನು ನಿಮ್ಗೆ ಅನ್ನಿಸ್ಬೋದು, ನನಗೂ ಕೂಡ ಆ ರೀತಿ ಇದೆಯಾ ನನ್ನ ಜೀವನದಲ್ಲಿ ಅನ್ನೋದಕ್ಕೆ ಹೇಗೆ ನಾನು ಕಂಡುಕೊಳ್ಬೋದು, ನನಗೂ ಆ ಒಂದು ಇನ್ನರ್ ಚೈಲ್ಡ್ ರೀಪೇರೆಂಟಿಂಗ್ ಮಾಡ್ಕೊಳ್ಬೇಕಾ ಅಂತ ಹೇಗೆ ನೀವು ಕಂಡುಕೊಳ್ಬೋದು ಅನ್ನೋದಕ್ಕೆ ಇಲ್ಲಿ ಕೆಲವೊಂದು ಗುರುತುಗಳು. ಏನು? ಯು ಫೀಲ್ ಟ್ರಿಗರ್ಡ್ ಈಸಿಲಿ ಬೈ ಕ್ರಿಟಿಸಿಸಮ್ ಆರ್ ರಿಜೆಕ್ಷನ್. ಸೊ ಇಲ್ಲಿ ಇಂಪಾರ್ಟೆಂಟ್. ಇವಾಗ ನಿಮ್ಗೆ ಯಾರೋ ಏನೋ ಒಂದು ಹೇಳ್ತಾರೆ ಅಂತಂದ್ರೆ ತೀವ್ರ ಟೀಕೆ ಅಥವಾ ನಿರಾಕರಣೆಯಿಂದ ಬೇಗ ನೋವು ನೀವು ಅನುಭವಿಸ್ತೀರಾ. ಯಾರೋ ನಿಮ್ಮನ್ನ ಒಬ್ರು ಟೀಕೆ ಮಾಡ್ತಾರೆ ಅಂದ್ರೆ ಬೇಗ ನೀವು ಅದರಿಂದ ನೋವನ್ನ ಅನುಭವಿಸ್ತೀರಾ. ಓಕೆನಾ? ಈಗ ಫಾರ್ ಎಕ್ಸಾಂಪಲ್ ನನ್ನ ವಿಷಯದಲ್ಲಿ ತಗೊಂಡ್ರೆ, ರೀಸೆಂಟ್ ಆಗಿ ನನಗೆ ನಮ್ಮ ರಿಲೇಟಿವ್ ಕಡೆಯಿಂದ ಕೆಲವೊಂದು ಮಾತುಗಳು ತುಂಬಾ ನೋವಾಯಿತು ಅಂತ ಹೇಳಿದೆ ಅಲ್ವಾ. ಈಗ ಕೆಲವೊಂದು ಮಾತುಗಳು ಒಂದ್ಸತಿ ನೋವಾಗಿದ ತಕ್ಷಣ ನಮಗೆ ಹಾಗಾಗೋದಿಲ್ಲ. ನಾವು ಎಷ್ಟೋ ವರ್ಷಗಳಿಂದ ನಾವು ನೋವು ಅನುಭವಿಸ್ಕೊಂಡು ಬಂದು ಯಾರು ನಮಗೆ ತುಂಬಾ ನಾವು ನಂಬಿಕೆ ಇಟ್ಟಿರ್ತೀವಿ ಅವ್ರ ನಮ್ಮ ಕಷ್ಟಗಳನ್ನೆಲ್ಲ ಅವರು ನೋಡಿರ್ತಾರೆ. ಆದ್ರೂ ಕೂಡ ಅವರಿಂದ ನಮ್ಗೆ ಒಂದು ಬೇರೆ ರೀತಿನಲ್ಲಿ ಅವರು ಮಾತಾಡಿದಾಗ, ನಮ್ಮ ನೋವನ್ನ ಅವರು ಅರ್ಥನೆ ಮಾಡ್ಕೊಂಡಿಲ್ಲ ಅನ್ನೋ ರೀತಿ ಮಾತಾಡಿದಾಗ ಏನಾಗುತ್ತೆ, ಅದು ತುಂಬಾ ನಮ್ಗೆ ಭಾವನಾತ್ಮಕವಾಗಿ ನೋವುಂಟು ಮಾಡುತ್ತೆ. ಆಗ ನಾವು ಮಾತಾಡಿರ್ತೀವಿ. ಆದರೆ ಇಲ್ಲಿ ನಾನು ಹೇಳ್ತಾ ಇರೋದು, ಒಂದು ಸಣ್ಣ ಮಾತು ಹೇಳಿದ್ರು ಕೂಡ ಇವರು ಟ್ರಿಗರ್ ಆಗ್ಬಿಡ್ತೀರಾ ನೀವು ಅಂತ ಅನ್ಸಿದ್ರೆ ಆಗ ಇನ್ನರ್ ಚೈಲ್ಡ್ ಹೀಲಿಂಗ್ ವೆರಿ ವೆರಿ ಇಂಪಾರ್ಟೆಂಟ್. ಎಲ್ರಿಗೂ ಕೂಡ ಇದು, ಯಾರೋ ಒಬ್ರಿಗೆ ಅಂತಲ್ಲ, ಎಂಪಲ್ಸ್ ಮಾತ್ರ, ನಾರ್ಸಿಸಿಸ್ ಮಾತ್ರ ಅಂತ ಅಲ್ಲ,
ಎಲ್ರಿಗೂ ಕೂಡ ಈ ಒಂದು ಇನ್ನರ್ ಚೈಲ್ಡ್ ಹೀಲಿಂಗ್ ಇಂಪಾರ್ಟೆಂಟ್. ಸೊ ಫ್ರೀಕ್ವೆನ್ಸಿ ಬೇರೆ ಇರುತ್ತೆ ಅಷ್ಟೇನೆ, ಆಯ್ತಾ. ಕೆಲವರಿಗೆ ಒಂದು ಸಣ್ಣ ಮಾತು ಹೇಳಿದ್ರು ಕೂಡ ಬೇಗ ಟ್ರಿಗರ್ ಆಗ್ಬಿಡ್ತಾರೆ. ಕೆಲವರು ಎಷ್ಟೋ ವರ್ಷದಿಂದ ಎಲ್ಲವನ್ನೂ ಅನುಭವಿಸ್ಕೊಂಡು ಕೊನೆಯಲ್ಲಿ ಒಂದ್ಸತಿ ಮಾತಾಡಿರ್ತಾರೆ. ಸೊ ಆ ರೀತಿ ನಾವು ಯೋಚನೆ ಮಾಡ್ಬೇಕು, ಫ್ರೀಕ್ವೆನ್ಸಿ ಬೇರೆ ಬೇರೆ ಇರುತ್ತೆ ಅಷ್ಟೇನೆ. ಸೊ ಯು ಫೀಲ್ ಟ್ರಿಗರ್ಡ್ ಈಸಿಲಿ ಬೈ ಕ್ರಿಟಿಸಿಸಮ್ ಆರ್ ರಿಜೆಕ್ಷನ್, ಅಂದ್ರೆ ತೀವ್ರ ಟೀಕೆ ಅಥವಾ ನಿರಾಕರಣೆಯಿಂದ ಬೇಗ ನೀವು ನೋವನ್ನ ಅನುಭವಿಸ್ತೀರಾ ಅನ್ನೋ ತರ ನಿಮ್ಗೆ ಅನ್ನಿಸ್ತಾ ಇದ್ರೆ ನಿಮ್ಮ ಒಂದು ಇನ್ನರ್ ಚೈಲ್ಡ್ ಹೀಲ್ ಆಗೋದು ತುಂಬಾ ಮುಖ್ಯ. ನಿಮ್ಗೆ ಯಾರೋ ಏನೋ ಹೇಳ್ತಾರೆ, ಆಗ ನಿಮ್ಗೆ ಬೇಗ ನೋವಾಗ್ಬಿಡುತ್ತೆ ಅಂತ ನಿಮ್ಗೆ ಅನ್ನಿಸ್ತಾ ಇದ್ರೆ, ಸಪೋಸ್ ಇವಾಗ ನೀವೇನೋ ಒಂದು ದೊಡ್ಡ ಹುದ್ದೆನಲ್ಲೇ ಇರ್ಬೋದು ಅಥವಾ ಒಂದು ದೊಡ್ಡ ಒಂದು ಏನೋ ಪೊಸಿಷನ್ ಅಲ್ಲಿ ಇರ್ಬೋದು, ನಿಮ್ಗೆ ಯಾರೋ ಒಬ್ರು ಏನು ಪೊಸಿಷನ್ ಅಲ್ಲಿ ಇಲ್ಲದೆ ಇರೋರು ಏನೋ ಒಂದು ಮಾತು ಹೇಳ್ತಾರೆ ನಿಮ್ಮ ಬಗ್ಗೆ, ನಿಮ್ಮಲ್ಲಿರುವಂತಹ ತಪ್ಪನ್ನ ಹೇಳ್ತಾರೆ ಅಂತ ಅಂದಾಗ ಏನಾಗುತ್ತೆ, ನಿಮ್ಗೆ ತುಂಬಾ ಬೇಗ ನೋವು ಎಫೆಕ್ಟ್ ಆಗ್ತಾ ಇದೆ ಅವ್ರ ಮೇಲೆ, ಏನಾದ್ರೂ ನಾನು ರಿವೆಂಜ್ ತೀರಿಸ್ಕೊಳ್ಬೇಕು ಅನ್ನೋ ತರ ಫೀಲ್ ಆಗ್ತಾ ಇದ್ರೆ ಆಗ ಏನ್ ಮಾಡ್ಬೇಕು, ನಿಮ್ಮ ಒಂದು ಇನ್ನರ್ ಚೈಲ್ಡ್ ಅನ್ನ ನೀವು ಹೀಲ್ ಮಾಡ್ಕೊಳ್ಬೇಕು, ಆಯ್ತಾ. ಕೆಲವ್ರಿಗೆ ಏನನ್ಸುತ್ತೆ, ರಿವೆಂಜ್ ಏನು ತೀರಿಸ್ಕೊಳ್ಬೇಕು ಅಂತ ಅವ್ರಿಗೆ ಇರೋದಿಲ್ಲ. ಅವ್ರಿಗೇನನ್ಸುತ್ತೆ, ನಮ್ಮ ನೋವನ್ನು ಯಾರು ಅರ್ಥ ಮಾಡ್ಕೊಳ್ತಿರ್ವಲ್ಲ ಅನ್ನೋ ರೀತಿ ಅವರು ಎಕ್ಸ್ಪ್ರೆಸ್ ಮಾಡಿರ್ತಾರೆ. ಅವರು ಕೂಡ ಇನ್ನರ್ ಚೈಲ್ಡ್ ಅನ್ನ ಹೀಲ್ ಮಾಡ್ಕೊಳ್ಬೇಕು, ಇನ್ಕ್ಲೂಡಿಂಗ್ ಮೈ ಸೆಲ್ಫ್. ಅಂಡ್ ನೀವು ನೋಡ್ತಾ ಇದ್ರೆ ನೀವು ಕೂಡ ಪ್ರತಿಯೊಬ್ರು ಕೂಡ ಇನ್ನರ್ ಚೈಲ್ಡ್ ಹೀಲಿಂಗು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಓಕೆನಾ. ಈಗ ಇದರ ಜೊತೆಗೆ ಅಂದ್ರೆ ಇನ್ನ ಒಂದು ಗುಣಲಕ್ಷಣ ಏನು ನೆಕ್ಸ್ಟ್ ಅಂತಂದ್ರೆ, ಯು ಕ್ರೇವ್ ವ್ಯಾಲಿಡೇಷನ್ ಆರ್ ಓವರ್ ಗಿವ್ ಇನ್ ರಿಲೇಶನ್ಶಿಪ್. ನೀವು ಒಂದು ವ್ಯಾಲಿಡೇಷನ್ಗೋಸ್ಕರ ಕ್ರೇವ್ ಮಾಡ್ತಾ ಇರ್ತೀರಾ, ನನ್ನನ್ನ ಯಾರಾದ್ರೂ ಒಂದು ವ್ಯಾಲಿಡೇಟ್ ಮಾಡಬೇಕು ಅಂತಂದ್ರೆ ಏನರ್ಥ, ನಿನ್ನ ಪ್ರೀತಿಯನ್ನು ಸಾಬೀತುಪಡಿಸಲು ಹೆಚ್ಚು ಕೊಡ್ತೀಯ. ಅಂದ್ರೆ ನೀವು ಬರೀ ಕೊಡ್ತಾನೆ ಇರ್ತೀರಾ, ನಿಮ್ಮ ಒಂದು ಪ್ರೀತಿನ ಸಾಬೀತು ಮಾಡೋದಕ್ಕೆ ನಿಮ್ ಕೈಲಿ ಏನಾಗುತ್ತೋ ಅದನ್ನ ಕೊಡ್ತಾನೆ ಇರ್ತೀರಾ, ಬಟ್ ಆ ಕಡೆಯಿಂದ ಏನು ನಿಮ್ಗೆ ಸಿಗ್ತಾ ಇರೋದಿಲ್ಲ, ಆಯ್ತಾ. ಅಂತಹ ಸಂದರ್ಭದಲ್ಲಿ ಏನ್ ಮಾಡ್ಬೇಕಾಗುತ್ತೆ, ನಿಮ್ಮ ಒಂದು ಇನ್ನರ್ ಚೈಲ್ಡ್ ನ ಹೀಲ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮನ್ನ ಒಂದು ಯಾರಾದ್ರೂ ಒಂದು ನಿಮ್ಮನ್ನ ವ್ಯಾಲಿಡೇಟ್ ಮಾಡ್ಲೇಬೇಕು ಅಂದ್ರೆ ನಿಮ್ಮನ್ನ ನೀವು ಸಾಬೀತ್ ಮಾಡ್ಕೊಳ್ಳೋದಕ್ಕೆ ನೀವು ಪರದಾಡ್ತಾ ಇರ್ತೀರಾ. ಸೊ ಅಂತಹ ಟೈಮಲ್ಲಿ ನೀವು ಏನ್ ಮಾಡ್ಬೇಕು, ನಿಮ್ಮನ್ನ ನೀವೇ ಪೋಷಣೆ ಮಾಡ್ಕೊಳ್ಬೇಕಾಗುತ್ತೆ, ಬೇರೆ ಎಲ್ಲೂ ಹೊರಗಡೆ ಅದು ಪ್ರೀತಿ ನಿಮ್ಗೆ ಸಿಗೋದಿಲ್ಲ ಅಂತ ಹೇಳಿ, ಓಕೆನಾ. ಸೊ ಇದರ ಜೊತೆಗೆ ಯು ಫೀಲ್ ಗಿಲ್ಟಿ ಫಾರ್ ಸೆಟ್ಟಿಂಗ್ ಬೌಂಡ್ರೀಸ್, ಅಂದ್ರೆ ಈ ಒಂದು ಗೆರೆನ ಹಾಕಿದ್ದಕ್ಕೆ ನೀವು ತಪ್ಪು ಮಾಡಿದಂತೆ ಒಂದು ಭಾವ ನಿಮ್ಗೆ ಏನಾದ್ರು ಅನ್ನಿಸ್ತಾ ಇದ್ರೆ ಆಗ ನೀವು ತಿಳ್ಕೊಳ್ಬೇಕಾಗುತ್ತೆ ಇನ್ನರ್ ಚೈಲ್ಡ್ ರೀಪೇರೆಂಟಿಂಗ್ ತುಂಬಾ ಮುಖ್ಯ ಅಂತ ಅಂದ್ಬಿಟ್ಟು. ಅಂದ್ರೆ ನೀವು ಸಪೋಸ್ ನಿಮ್ಗೆ ಏನೋ ಇಷ್ಟ ಇರೋದಿಲ್ಲ, ಇದು ನನಗೆ ಇಷ್ಟ ಇಲ್ಲ ಅಂತ ನೀವು ಹೇಳೋದಕ್ಕೆ ನಿಮ್ಗೆ ಏನೋ ಒಂದು ಗಿಲ್ಟ್ ಫೀಲ್ ಆಗ್ತಾ ಇದೆ. ಸಪೋಸ್ ಇವಾಗ ಯಾರು ಏನೋ ನಿಮ್ಗೆ ಕೇಳ್ತಾರೆ, ಇಲ್ಲ ನನ್ಗೆ ಅದು ಆಗೋದಿಲ್ಲ ಅಥವಾ ನಿಮ್ಗೆ ಇಷ್ಟ ಇಲ್ಲ ಅಂತ ಹೇಳೋದಕ್ಕೆ ನಿಮ್ಗೆ ತುಂಬಾ ಮುಜುಗರ ಉಂಟು ಮಾಡ್ತಾ ಇರುತ್ತೆ, ಅಥವಾ ನಿಮ್ಮ ಒಂದು ಬೌಂಡ್ರಿನ ನೀವು ಹಾಕೊಳ್ಳೋದಕ್ಕೆ ನಿಮ್ಗೆ ಆಗ್ತಾ ಇರೋದಿಲ್ಲ. ಅಂದ್ರೆ ಏನರ್ಥ, ಇದನ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಸಪೋಸ್ ಇವಾಗ ನೀವು ಮದುವೆ ಆಗಿದ್ರೆ ನಿಮ್ಮ ಗಂಡನ ಜೊತೆ ಆಗಿರ್ಬೋದು, ಅತ್ತೆ ಜೊತೆ ಆಗಿರ್ಬೋದು, ಅಥವಾ ತಾಯಿ ಇದ್ರೆ ನಿಮ್ಮ ತಾಯಿ ಜೊತೆ, ಅಥವಾ ನಿಮ್ಮ ಸ್ನೇಹಿತರೊಟ್ಟಿಗೆ, ಅಥವಾ ನಿಮ್ಮ ಮಕ್ಕಳೊಟ್ಟಿಗೆ, ಅಥವಾ ಏನೋ ಒಂದು ಯಾರೋ ಒಂದು ನಿಮ್ಮ ಒಂದು ಹತ್ತಿರದವರು, ಆಯ್ತಾ, ಅವರ ಜೊತೆ ನೀವು ಒಡನಾಟ ಇಟ್ಕೊಂಡಿರುವಾಗ ನಿಮಗೆ ಏನಾದ್ರೂ ಒಂದು ಮನಸ್ಸಿಗೆ ಇಷ್ಟ ಇಲ್ಲದೆ ಇರೋದನ್ನ ವ್ಯಕ್ತಪಡಿಸಕ್ ಆಗ್ತಾ ಇಲ್ಲ ಅವ್ರ ಹತ್ರ, ನೀವಾಗಿರೋದಕ್ಕೆ ಆಗ್ತಾ ಇಲ್ಲ, ನೀವೊಂದು ಬೌಂಡ್ರಿ, ನೀವೊಂದು ಗೆರೆನ ದಾಟಿ ಅವ್ರು ಬರಬಾರ್ದು, ನಿಮ್ಮ ಒಂದು ಮಾನಸಿಕವಾಗಿ ನೋವು ಮಾಡೋದಕ್ಕೆ ಆ ಗೆರೆ ದಾಟಿ ಅವ್ರು ಬರಬಾರ್ದು. ಆ ರೀತಿ ನಿಮ್ಗೆ ಆ ಒಂದು ಗೆರೆನ ಹಾಕೊಳ್ಳೋಕೆ ಆಗ್ತಾ ಇಲ್ಲ ಅಂತ ಅಂದಾಗ ಅದು ನೀವು ಯೋಚನೆ ಮಾಡ್ಬೇಕಾಗುತ್ತೆ. ಆಗ ನೀವು ನಿಮ್ಮ ಒಂದು ಇನ್ನರ್ ಚೈಲ್ಡ್ ಹೀಲಿಂಗ್ ಮಾಡ್ಕೊಳ್ಳೋದು ತುಂಬಾ ಅವಶ್ಯಕತೆ ಇದೆ ಅನ್ನೋದನ್ನ ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಸೊ ಓಕೆನಾ. ಇದರ ಜೊತೆಗೆ ಯು ಆಫನ್ ಫೀಲ್ ಲೋನ್ಲಿ, ನೀವು ಯಾವಾಗಲೂ ಒಬ್ಬರೇ ಅನ್ನೋ ತರ ನಿಮ್ಗೆ ಫೀಲ್ ಆಗ್ತಾ ಇರುತ್ತೆ. ಈವನ್ ವೆನ್ ಸರೌಂಡೆಡ್ ಬೈ ಪೀಪಲ್. ಈಗ ನಾನು ಒಂದು ಅಭ್ಯಾಸ ಮಾಡ್ಕೊಂಡಿದ್ದೀನಿ, ಸಾಲಿಟ್ಯೂಡ್ ಅಂತ ಅಂದ್ರೇನು, ಒಬ್ಬರೇ ಬದುಕುವಂತಹ ಒಂದು ಏನು ಅನಿವಾರ್ಯ ಸೃಷ್ಟಿ ಆಗಿರುತ್ತೆ. ಜೊತೆಗೆ ಅದನ್ನ ನಾವು ಅಭ್ಯಾಸ ಮಾಡಿಕೊಂಡು ಏನಾಗಿದೆ, ಇವಾಗ ಅಭ್ಯಾಸ ಆಗಿ ಹೋಗಿದೆ, ಆ ಒಂದು ನೋವುಗಳನ್ನೆಲ್ಲ ದಾಟಿ ಒಬ್ಬರೇ ಬದುಕುವಂತಹ ಪರಿಸ್ಥಿತಿ. ಬಟ್ ಆ ನೋವುಗಳು ದಾಟುವಾಗ ಆ ಒಂದು ಸ್ಟೇಜಸ್ ಇರುತ್ತಲ್ಲ, ಅದು ಅಷ್ಟು ಸುಲಭದ ಮಾತಲ್ಲ. ಆಗ ಲೋನ್ಲಿ ಫೀಲ್ ಆಗಿರುತ್ತೆ. ಆ ಟೈಮಲ್ಲಿ ಇನ್ನರ್ ಚೈಲ್ಡ್ ಹೀಲಿಂಗ್ ವೆರಿ ವೆರಿ ಇಂಪಾರ್ಟೆಂಟ್. ಇದರ ಜೊತೆಗೆ ಕೆಲವೊಂದು ವ್ಯಕ್ತಿಗಳಿಗೆ ಎಷ್ಟೇ ಜನರ ಮಧ್ಯ ಇದ್ರೂ ಕೂಡ ಅವ್ರಿಗೆ ಒಬ್ಬರೇ ಅಂತ ಅನ್ನಿಸ್ತಾ ಇರುತ್ತೆ. ಅವ್ರು ಯಾರು ಅವರ ಒಂದು ಫೀಲಿಂಗ್ಸ್ನ ಅರ್ಥ ಮಾಡ್ಕೊಳ್ತಿಲ್ಲ, ಅವರನ್ನ ಯಾರು ನೋಡ್ತಾ ಇಲ್ಲ ಅಂತ ಅನ್ನಿಸ್ತಾ ಇತ್ತು. ಅಂತಹ ಒಂದು ಟೈಮಲ್ಲಿ ಕೂಡ ಅಂತಹ ವ್ಯಕ್ತಿಗಳು ಕೂಡ ಇನ್ನರ್ ಚೈಲ್ಡ್ ರಿಪೇರೆಂಟಿಂಗ್ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ನಿಮ್ಮ ಒಂದು ಮನಸ್ಸಿನ ಒಳಗಡೆ ಇರುವಂತಹ ಮಗು, ನಿಮ್ಮ ಒಳಗಡೆ ಇರುವಂತಹ ಮಗು, ಅದನ್ನ ಒಂದು ಪೋಷಣೆ ಮಾಡುವಂತಹ ಜವಾಬ್ದಾರಿ ನಿಮ್ದೇ ಆಗಿರುತ್ತೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಳಿ. ಸೊ ನೀವು ಈಗ ನೋಡಿದ್ರಿ ಅಲ್ವಾ, ಏನೆಲ್ಲ ಒಂದು ಲಕ್ಷಣಗಳು ಕಾಣಿಸಿದಾಗ ನೀವು ಇನ್ನರ್ ಚೈಲ್ಡ್ ಹೀಲ್ ಮಾಡ್ಕೊಳ್ಬೇಕು ಅಂತ. ಕ್ವಿಕ್ ಆಗಿ ಇನ್ನೊಂದ್ಸತಿ ನೋಡೋಣ. ಏನಾದ್ರು ಇಫ್ ಯು ಫೀಲ್ ಟ್ರಿಗರ್ಡ್ ಈಸಿಲಿ, ನೀವೇನಾದ್ರೂ ತುಂಬಾ ಈಸಿ, ಬೇಗ ನಿಮ್ಗೆ ಯಾರಾದ್ರೂ ಏನಾದ್ರು ಅಂದ್ರೆ ಕೋಪ ಬರುತ್ತೆ ನಿಮ್ಮ ಬಗ್ಗೆ ಅಂತಂದ್ರೆ ನಿಮ್ಮ ಒಂದು ಇನ್ನರ್ ಚೈಲ್ಡ್ ಹೀಲಿಂಗ್ ಮಾಡ್ಕೊಳ್ಬೇಕಾಗತ್ತೆ. ಜೊತೆಗೆ
ನಿಮ್ಮನ್ನ ನೀವು ಸಾಬೀತುಪಡಿಸ್ಕೊಳ್ಬೇಕು ಅಂತ ನಿಮ್ಗೆ ಅನಿಸ್ತಾ ಇದ್ರೆ ಆಗ ನೀವು ಇನ್ನರ್ ಚೈಲ್ಡ್ ಹೀಲಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ಜೊತೆಗೆ ವೆನ್ ಯು ಫೀಲ್ ಗಿಲ್ಟಿ ಫಾರ್ ಸೆಟ್ಟಿಂಗ್ ಬೌಂಡ್ರೀಸ್, ನೀವು ಒಂದು ಗಡಿಗಳನ್ನ ಹಾಕೊಂಡಾಗ ನಿಮ್ಗೆ ಏನಾದ್ರು ಗಿಲ್ಟ್ ಫೀಲ್ ಆಗ್ತಾ ಇದ್ರೆ, ಇಲ್ಲ ಏನೋ ತಪ್ಪು ಮಾಡ್ತಾ ಇದೀನಿ, ಈ ಒಂದು ಬೌಂಡ್ರಿ ಹಾಕಿದ್ರೆ ನಂದು ತಪ್ಪಾಗ್ಬಿಡುತ್ತೆ, ಸೆಲ್ಫಿಶ್ ಆಗ್ಬಿಡ್ತೀನಿ ಅಂತ ಅನ್ನಿಸ್ತಾ ಇದ್ರೆ ಆಗ ನೀವು ಏನ್ ಮಾಡ್ಬೇಕು, ಇನ್ನರ್ ಚೈಲ್ಡ್ ಹೀಲ್ ಮಾಡ್ಕೊಳ್ಬೇಕು ನೀವು ಅಂತ ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಅದು ಕೂಡ ಒಂದು ಲಕ್ಷಣ. ಇದ್ರ ಜೊತೆಗೆ ಯು ಫೀಲ್ ಆಫನ್ ಲೋನ್ಲಿ, ಅಂದ್ರೆ ನೀವು ಒಬ್ಬಂಟಿ ಅಂತ ನಿಮ್ಗೆ ಏನಾದ್ರು ಅನ್ನಿಸ್ತಾ ಇದ್ರೆ, ಎಷ್ಟೋ ಜನರ ಮಧ್ಯೆ ಇದು ಕೂಡ ಒಬ್ಬಂಟಿ ಅನಿಸ್ತಾ ಇದ್ರೆ, ಅಥವಾ ನೀವು ಒಬ್ಬರೇ ಇರೋದಕ್ಕೆ ಕಷ್ಟ ಆಗ್ತಿದೆ ಅನಿಸ್ತಾ ಇದ್ರೆ ಆಗ ನೀವೇನ್ ಮಾಡ್ಬೇಕು, ನಿಮ್ಮ ಒಂದು ಮನಸ್ಸಿನ ಒಳಗಡೆ ಇರುವಂತಹ ಮಗುನ ನೀವು ಪೋಷಣೆ ಮಾಡ್ಕೊಳ್ಬೇಕು. ಸೊ ಇದಿಷ್ಟು ಕೂಡ ಸೈನ್ಸ್ ಯೋರ್ ಇನ್ನರ್ ಚೈಲ್ಡ್ ನೀಡ್ಸ್ ಅಟೆನ್ಷನ್. ಓಕೆನಾ? ಸೊ ನೆಕ್ಸ್ಟ್, ಹೌ ಟು ಸ್ಟಾರ್ಟ್ ರೀಪೇರೆಂಟಿಂಗ್ ಯೋರ್ ಸೆಲ್ಫ್. ಯಾವ ರೀತಿ ರೀಪೇರೆಂಟಿಂಗ್ ಮಾಡ್ಕೊಳ್ಬೇಕು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಸ್ಪೀಕ್ ಜೆಂಟ್ಲಿ ಟು ಯೋರ್ ಸೆಲ್ಫ್, ಅಂದ್ರೆ ನಿಮ್ಮ ಜೊತೆ ನೀವು ಸಮಾಧಾನವಾಗಿ ಮಾತಾಡಿ, ನಿಮ್ಮ ಜೊತೆ ನೀವು ಖುಷಿಯಿಂದ ಮಾತಾಡಿ. ಫಾರ್ ಎಕ್ಸಾಂಪಲ್, ಎಷ್ಟೋ ಜನ ನಿಮಗೆ ನೀವು ಸೆಲ್ಫ್ ಡಿಸ್ಟ್ರಕ್ಷನ್ ಮಾಡ್ಕೊಳ್ತೀರಾ, ನಿಮಗೆ ನೀವು ಹೊಡ್ಕೊಳ್ಳೋದಾಗಿರ್ಬೋದು, ನಿಮಗೆ ನೀವು ನಿಮ್ಮ ಬಗ್ಗೆನೇ ನೀವು ಸೆಟ್ ಮಾಡ್ಕೊಳ್ಳೋದಾಗಿರ್ಬೋದು. ಯು ವಿಲ್ ಬಿ ಯುವರ್ ವರ್ಸ್ಟ್ ಎನಿಮಿ, ಅಂದ್ರೆ ನೀವೇ ನಿಮಗೆ ಶತ್ರು ಆಗ್ಬಿಟ್ಟಿರ್ತೀರಾ. ಓಕೆನಾ? ನಾನು ನನ್ನ ತಾಯಿನಲ್ಲಿ ಅದನ್ನ ನೋಡಿದ್ದೀನಿ. ಅವರು ತುಂಬಾ ಸೆಲ್ಫ್ ಡಿಸ್ಟ್ರಕ್ಷನ್ ಮಾಡ್ಕೊಳ್ತಾ ಇದ್ರು, ತಲೆ ಹೊಡ್ಕೊಳ್ಳೋದು, ಚೆಚ್ಕೊಳ್ಳೋದು. ಇದೆಲ್ಲವೂ ಕೂಡ ಏನಂತಂದ್ರೆ ಅವರನ್ನ ಅವರು ಹೇಟ್ ಮಾಡ್ಕೊಳ್ತಾ ಇರ್ತಾರೆ, ಅವರನ್ನ ಅವರು ದ್ವೇಷ ಮಾಡ್ಕೊಳ್ತಾ ಇರ್ತಾರೆ. ಯಾಕೆ ನಾನು ಈ ತರ ಏನೋ ಒಂದು ಹುಡುಕಾಟದಲ್ಲಿ ಅವರು ಇರ್ತಾರೆ. ನನ್ನ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂದ್ರೆ ನನ್ನ ತಾಯಿಗೆ ಆ ರೀತಿ ಇತ್ತು, ಬಟ್ ಈಗ ಅದು ಕಮ್ಮಿ ಆಗಿದೆ. ಸೊ ಅವರನ್ನ ಅವರೇ ಹೀಲ್ ಮಾಡ್ಕೊಳ್ತಾ ಹೋಗಿದ್ದಾರೆ. ಓಕೆನಾ? ಜೊತೆಗೆ ಅಲ್ಲಿ ಮಕ್ಕಳು ಜೊತೆಗೆ ಐ ವಾಸ್ ಫೀಲಿಂಗ್ ಆಲ್ ಹರ್ ಪೇನ್, ಏನೋ ನನ್ನ ಒಂದು ಪೇನ್ ಅಂತ ಅನ್ಕೊಳ್ತಿದ್ದೆ, ನನ್ನ ಅಮ್ಮನ ಪೇನ್ ಎಲ್ಲ ನಂದು ಅಂತ ಅನ್ಕೊಳ್ತಾ ಇದ್ದೆ. ಸೊ ಇವನ್ ನನ್ನ ತಮ್ಮ ಅವನು ಕೂಡ ಏನು ಇದರಲ್ಲಿ ಭಾಗಿಯಾಗಿರ್ತಾನೆ. ನಾವು 3 ಜನ ಕೂಡ ಏನಾಗಿರ್ತೀವಿ, ಈ ಒಂದು ಪೇನ್ ಅಲ್ಲಿ ಭಾಗಿಯಾಗಿರ್ತೀವಿ. ಅವಾಗ ಏನಾಗುತ್ತೆ, ಮಕ್ಕಳು ಕೂಡ ತುಂಬಾನೇ ಹೆಲ್ಪ್ ಮಾಡ್ತಾರೆ ಈ ಒಂದು ಹೀಲಿಂಗ್ ಜರ್ನಿನಲ್ಲಿ. ಓಕೆನಾ? ಅದನ್ನ ನಾವು ರೆಕಗ್ನೈಸ್ ಮಾಡಬೇಕು. ಓಕೆನಾ? ಸೊ ಸ್ಪೀಕ್ ಜೆಂಟ್ಲಿ ಟು ಯೋರ್ ಸೆಲ್ಫ್. ಆ ಥರ ನಾ ಎಷ್ಟೋ ಸತಿ ಅಮ್ಮ ಹೇಳ್ತಾ ಇದ್ದೆ, ಹೊಡ್ಕೊಳ್ಬೇಡಿ ಅಂತ ಹೇಳಿ. ಸೊ ಆ ಒಂದು ಸನ್ನಿವೇಶ, ಇದು ಜನರೇಷನ್ ಟ್ರಾಮಾ ಅವರನ್ನ ಆ ರೀತಿ ಮಾಡಿಸಿರತ್ತೆ. ಓಕೆನಾ? ಸೊ ಸ್ಪೀಕ್ ಜೆಂಟ್ಲಿ ಟು ಯೋರ್ ಸೆಲ್ಫ್. ನಿಮ್ಮ ಜೊತೆ ನೀವು ಜೆಂಟಲ್ ಆಗಿ ಮಾತಾಡಿ. ಸಪೋಸ್ ಇವಾಗ ನನ್ನ ಬಗ್ಗೆ ತಗೊಂಡಾಗ ನಾನು ಎಷ್ಟೋ ರಾತ್ರಿಗಳು ನಿದ್ದೆ ಕೆಟ್ಟಿರ್ತಾ ಇದ್ದೆ, ಎಷ್ಟೋ ಸರಿ ಊಟ ಮಾಡೋಕ್ಕಾಗ್ತಿಲ್ಲ ಎಷ್ಟೋ ಟೈಮಲ್ಲಿ. ಅಂದ್ರೆ ಒಂದು ಕೂತಿದ್ದವಳು ಎದ್ದು ಹೋಗೋಕ್ಕಾಗಲ್ಲ ಎಲ್ಲೂ, ಆ ರೀತಿ ಫೀಲಿಂಗ್. ಯಾಕೆ ಇದು? ನಾನು ಕೂಡ ಒಂದು ಇನ್ನರ್ ಚೈಲ್ಡ್ ಹೀಲಿಂಗ್ ಮಾಡ್ಕೊಳ್ಳುವಂತಹ ಒಂದು ಪರಿಸ್ಥಿತಿ. ಯಾಕಂತಂದ್ರೆ ಪ್ರತಿಯೊಬ್ರು ಅವರೇ ಒಂದು ಹೀಲಿಂಗ್ ಜರ್ನಿ ಅವರೇ ಮಾಡ್ಕೊಳ್ಬೇಕು. ಆಯ್ತಾ? ಎಷ್ಟೇ ನೀವು ಎಲ್ಲೇ ಥೆರಪಿ ಅಟೆಂಡ್ ಮಾಡಿದ್ರು, ಎಷ್ಟೇ ಸೈಕಾಲಜಿಸ್ಟ್ ಹತ್ರ ಭೇಟಿ ಆದ್ರೂ ಕೂಡ ಅವರು ನಿಮ್ಗೆ ಏನಾದ್ರು ಒಂದು ಸಜೆಷನ್ ಕೊಡ್ಬೋದು, ಜೊತೆಗೆ ಮಾತ್ರೆಗಳು ಕೊಡ್ಬೋದು, ಅಥವಾ ಆಂಟಿ ಡಿಪ್ರೆಸೆಂಟ್ಸ್ ಕೊಡ್ಬೋದು. ಕೆಲವರಿಗೆ ಹೆಚ್ಚಿನ ಒಂದು ಪ್ಯಾನಿಕ್ ಅಟ್ಯಾಕ್ಸ್ ಆಗ್ತಾ ಇರುತ್ತೆ. ಆ ಥರ ಸಂದರ್ಭದಲ್ಲಿ ಮಾತ್ರೆಗಳನ್ನ ಕೊಡ್ಬೋದು. ಎಷ್ಟೇ ಏನೇ ಕೊಟ್ಟರು ಕೂಡ ನಿಮಗೆ ನೀವೇ ಯಾವಾಗ ಏನು ಹೀಲ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತೀರಿ, ನಿಮ್ಮ ಒಂದು ಮನಸ್ಸಿನಲ್ಲಿರುವಂತಹ ಮಗುನ ನೀವೇ ಯಾವಾಗ ಪೋಷಣೆ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತೀರಿ, ಆಗ ನಿಮಗೆ ನಿಜವಾಗ್ಲೂ ಆ ಒಂದು ಗಟ್ಟಿತನ ಅನ್ನೋದು ಬರುತ್ತೆ. ಆ ಒಂದು ಮಾನಸಿಕ ತೊಳಲಾಟ ಕಮ್ಮಿ ಆಗ್ತಾ ಹೋಗುತ್ತೆ. ಆಗ ನಿಮಗೆ ಶಾಂತಿ ಅನ್ನೋದು ಬರುತ್ತೆ, ಮನಸ್ಸಿನ ಒಳಗಡೆ ಪೀಸ್ ಅನ್ನೋದು ಸೃಷ್ಟಿ ಆಗುತ್ತೆ ಅಂತ ನಾವು ತಿಳ್ಕೊಳ್ಬೇಕು. ಸ್ಪೀಕ್ ಜೆಂಟ್ಲಿ ಟುವರ್ಡ್ಸ್ ಯುವರ್ ಸೆಲ್ಫ್. ನಿಮ್ಮನ್ನ ಜೊತೆ ನೀವು ಸಾಫ್ಟ್ ಆಗಿ ಮಾತಾಡಿ ಅಂತ ಅಂದ್ಬಿಟ್ಟು. ಓಕೆನಾ? ನಿನ್ನೊಳಗೆ ಸೌಮ್ಯವಾಗಿ ಮಾತಾಡು, ನಿನ್ ಜೊತೆ ನೀನು ಸೌಮ್ಯವಾಗಿ ಮಾತಾಡು ಅಂತ ಅಂದ್ಬಿಟ್ಟು. ಇದರ ಜೊತೆಗೆ ಸೆಕೆಂಡ್ ಒನ್, ವ್ಯಾಲಿಡೇಟ್ ಯುವರ್ ಫೀಲಿಂಗ್ಸ್. ನಿಮ್ಮ ಒಂದು ಫೀಲಿಂಗ್ಸ್ಗೆ ನೀವು ಗಮನ ಕೊಡಬೇಕು, ನಿನ್ನ ಭಾವನೆಗಳಿಗೆ ಮಾನ್ಯತೆ ಕೊಡಬೇಕು. ನಿನ್ನ ಒಂದು ಏನು ಫೀಲಿಂಗ್ಸ್, ಎಮೋಷನ್ಸ್ ಏನಿದೆ ಅದಕ್ಕೆ ನೀನು ಮಾನ್ಯತೆ ಕೊಡಬೇಕು. ಆಯ್ತಾ? ಈಗ ಬೇರೆಯವರ ಒಂದು ಎಮೋಷನ್ಸೇ ನಾವು ತಗೊಳ್ತಾ ಇರ್ತೀವಿ, ನಮ್ಮ ಭಾವನೆಗಳ ಬಗ್ಗೆ ಕೂಡ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನನ್ನ ಬಗ್ಗೆ ಹೇಳೋದಾದ್ರೆ, ನಾನು ಬರೀ ಬೇರೆಯವರ ನೋವನ್ನೇ ನಾನು ಫೀಲ್ ಮಾಡ್ತೀನಿ ಹೊರತು ನನ್ನ ಭಾವನೆಗಳಿಗೆ ಯಾರು ಕೂಡ ಸ್ಪಂದಿಸೋರು ಸಿಗ್ಲಿಲ್ಲ ಅನ್ನೋ ಒಂದು ಭಾವನೆ ನನ್ನಲ್ಲಿ ಇದ್ದಾಗ ಏನಾಗುತ್ತೆ, ನನ್ನ ಒಂದು ಭಾವನೆನ ನಾನೇ ಹೀಲ್ ಮಾಡ್ಕೊಳ್ಬೇಕಾಗತ್ತೆ. ನನ್ನ ಒಂದು ಮನಸ್ಸಿನಲ್ಲಿರುವಂತಹ ಮಗುನ ನಾನೇ ಹೀಲ್ ಮಾಡ್ಕೊಳ್ಬೇಕಾಗತ್ತೆ, ನಾನೇ ಒಂದು ಮಾನ್ಯತೆನ ಕೊಡ್ಬೇಕಾಗತ್ತೆ. ಯಾಕಂದ್ರೆ ನನ್ನ ಜೊತೆ ಇರೋರೆಲ್ಲ ಎಷ್ಟೇ ಅವರು ಒಂದು ನನಗೆ ಒಳ್ಳೇದು ಬಯಸಿದ್ರು ಕೂಡ ನನಗೆ ಬೇಕಾಗಿರುವಂತಹ ಆ ಒಂದು ಮಾನ್ಯತೆನ ಕೊಡುವಂತಹ ಕೇಪಬಿಲಿಟಿ ಅವರಲ್ಲಿ ಇರೋಲ್ಲ. ಅವ್ರು ಕೆಟ್ಟವರು ಅಂತ ಅಲ್ಲ, ಆ ಒಂದು ಕೇಪಬಿಲಿಟಿ ಅಂದ್ರೆ ಆ ಒಂದು ಏನು ಅವರಲ್ಲಿ ಆ ಒಂದು ಶಕ್ತಿ ಇರೋದಿಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಅವರು ಕೂಡ ಒಂದು ಇನ್ನರ್ ಚೈಲ್ಡ್ ಹೀಲಿಂಗು ಆಗಿರೋದಿಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳಿ. ಇದರ ಜೊತೆಗೆ ಗಿವ್ ಯುವರ್ ಸೆಲ್ಫ್ ಪರ್ಮಿಷನ್ ಟು ರೆಸ್ಟ್, ಪ್ಲೇ ಅಂಡ್ ಎಕ್ಸ್ಪ್ರೆಸ್. ನಿಮಗೆ ನೀವು ಪರ್ಮಿಷನ್ ಕೊಡಿ ಸ್ವಲ್ಪ ರೆಸ್ಟ್ ಮಾಡೋದಕ್ಕೆ, ಸ್ವಲ್ಪ ಏನಾದರೂ ಒಂದು ನಿಮ್ಗೆ ಇಷ್ಟ ಇರುವಂತಹ ಒಂದು ಏನು ಗೇಮ್ಸ್ ಆಡೋದಕ್ಕೋ, ಅಥವಾ ನಿಮ್ಮನ್ನ ನೀವು ಎಕ್ಸ್ಪ್ರೆಸ್ ಮಾಡ್ಕೊಳ್ಬೇಕು. ಆಯ್ತಾ? ಈ ಒಂದು ಟಾಕ್ಸಿಕ್ ಫ್ಯಾಮಿಲಿ ಏನಾಗುತ್ತೆ, ಈ ಎಂಪತ್ಗಳು, ಸಪೋಸ್ ಇವಾಗ ನಂದು ಎಕ್ಸಾಂಪಲ್ ತಗೊಂಡ್ರೆ, ನಮ್ಮ ಒಂದು ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಇಲ್ಲಿ ಅವಕಾಶ ಇರೋದಿಲ್ಲ. ಬೇರೆಯವರು ಎಲ್ಲರೂ ಕೂಡ ಅವರೇ ಭಾವನೆಗಳು
ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡ್ತಾರೆ. ನಾವು ನಮ್ಮ ಭಾವನೆಯನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಇಲ್ಲಿ ಅವಕಾಶ ಆಗೋದೇ ಇಲ್ಲ. ಹಾಗೆ ನಮ್ಗೆ ಆಗ್ಬಿಡ್ತೀವಿ, ನಾವೇ ಒಂದು ಶತ್ರುವಿನ ರೀತಿಯಲ್ಲಿ ಅನ್ನಿಸ್ಬಿಡ್ತೀವಿ ಅವ್ರಿಗೆ. ಸೊ ಅದು ಹೋಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ನಮಗ್ ನಾವೇ ಏನು ರೆಸ್ಟ್ ಮಾಡ್ಬೇಕು, ನಮಗ್ ಅಂತ ನಾವ್ ಅನ್ಕೊಳ್ಬೇಕು, ನಮಗ್ ನಾವೇ ಒಳ್ಳೆ ರೀತಿ ಫೀಲ್ ಮಾಡ್ಕೊಳ್ಬೇಕು, ನಮಗ್ ನಾವೇ ಎಕ್ಸ್ಪ್ರೆಸ್ ಮಾಡ್ಕೊಳ್ಬೇಕು. ಈಗ ನೋಡಿ, ನನ್ನ ಒಂದು ಚಾನಲ್ ನಲ್ಲಿ ರೀಸೆಂಟ್ ಆಗಿ ಎಕ್ಸ್ಪ್ರೆಸ್ ಮಾಡ್ಕೊಂಡೆ, ನನ್ನನ್ನ ನಾನೇ ಎಕ್ಸ್ಪ್ರೆಸ್ ಮಾಡ್ಕೊಂಡೆ. ಯಾರು ಕೂಡ ಇಲ್ಲ, ನನ್ನ ಒಂದು ಈಗ ಜೊತೆಲಿ ಕುತ್ಕೊಂಡು ಯಾರಾದ್ರೂ ನನ್ನ ಭಾವನೆಗಳಿಗೆ ಒಂದು ಸ್ಪಂದಿಸದಿದ್ರೆ ನಾನೇ ಯಾಕೆ ಆ ರೀತಿ ಮಾಡ್ತಾ ಇದ್ದಲ್ವಾ. ಆಗ ನಮ್ಗೆ ಏನು ವಿಧಿನೇ ಇಲ್ಲ ಅಂತ ಅಂದಾಗ ಏನ್ ಮಾಡ್ಬೇಕು, ಇದು ನನ್ನ ಒಂದು ಜರ್ನಿ. ನಾನೊಂದು 4 ವರ್ಷದಿಂದ ಯೂಟ್ಯೂಬ್ ಜರ್ನಿ ಮಾಡ್ಕೊಂಡು ಬರ್ತಾ ಇದೀನಿ. ನಾನು ಯಾವತ್ತೂ ಕೂಡ ನಾನು ಎಕ್ಸ್ಪ್ರೆಸ್ ಮಾಡ್ಕೊಂಡೇ ಇರಲಿಲ್ಲ. ನೀವು ನೋಡಿರ್ಬಹುದು, ಎಲ್ಲವನ್ನೂ ಒಂದು ಪಾಸಿಟಿವಿಟಿ ಅಂದ್ರೆ ಎಕ್ಸ್ಪ್ರೆಸ್ ಮಾಡಿದ್ರು ಕೂಡ ನನ್ನ ನೋವುಗಳನ್ನ ಎಕ್ಸ್ಪ್ರೆಸ್ ಮಾಡಿರ್ಲಿಲ್ಲ. ನಾನು ಖುಷಿಯಿಂದ ಇರೋದನ್ನ ಎಕ್ಸ್ಪ್ರೆಸ್ ಮಾಡಿದ್ದೆ ಹೊರತು ನೋವುಗಳನ್ನ ಎಕ್ಸ್ಪ್ರೆಸ್ ಮಾಡಿರ್ಲಿಲ್ಲ. ಈ ಒಂದು ನೋವುಗಳನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಯಾರಾದ್ರೂ ಒಬ್ರು ನಿಮ್ಮ ಜೊತೆ ಒಂದು ಭಾವನಾತ್ಮಕವಾಗಿ ನಿಮ್ಮ ಜೊತೆ ಒಬ್ರು ಇತ್ತು ಅಂತಂದ್ರೆ ಆಗ ನಿಮ್ಗೆ ಬೇಗ ಹೀಲಾಗ್ತೀರಿ. ಯಾರು ಇಲ್ಲ ಅಂತಂದಾಗ ನಿಮಗೆ ನೀವೇ ಬೆಳಕಾಗಬೇಕಾಗತ್ತೆ, ನಿಮ್ಮನ್ನು ನೀವೇ ಎಕ್ಸ್ಪ್ರೆಸ್ ಮಾಡ್ಕೊಳ್ಬೇಕಾಗತ್ತೆ. ಓಕೆನಾ, ನಿನ್ನ ಭಾವನೆಗಳಿಗೆ ಮಾನ್ಯತೆ ನೀನೇ ಕೊಡಬೇಕಾಗತ್ತೆ. ಓಕೆನಾ, ಇದರ ಜೊತೆಗೆ ಗಿವ್ ಯೋರ್ ಸೆಲ್ಫ್ ಪರ್ಮಿಷನ್ ಟು ಎಕ್ಸ್ಪ್ರೆಸ್. ಅದ ಹೇಳಾಯ್ತಲ್ವಾ, ಜಾಯ್ ಹೀಲ್ಸ್ ದಿ ಇನ್ನರ್ ಚೈಲ್ಡ್ ಟು. ಅಂದ್ರೆ ಈ ಒಂದು ಜಾಯ್ ಅನ್ನೋದು, ಈ ಖುಷಿ ಅನ್ನೋದು ನಿಮ್ಮ ಒಂದು ಇನ್ನರ್ ಚೈಲ್ಡ್ ನ ಹೀಲ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನನ್ನ ಅಮ್ಮ, ಅವರು ಅವರ ಒಂದು ಜರ್ನಿನಲ್ಲಿ ಇದ್ದಾರೆ, ಸ್ನೇಹಿತರೊಟ್ಟಿಗೆ ಕಾಲ ಕಳೀತಾರೆ, ಅದ್ ಯಾವ್ದು ತಪ್ಪಲ್ಲ. ಅವ್ರು ಖುಷಿಯಿಂದ ಇರೋದು ಅವರು ಹೀಲ್ ಮಾಡ್ಕೊಳ್ಳೋದಕ್ಕೆ ಒಂದು ದಾರಿ ಆಗುತ್ತೆ. ಅದು ಕೂಡ ಒಂದು ಒಳ್ಳೆಯದೇನೆ ಅಂತ ನಾವಿಲ್ಲಿ ಹೇಳ್ಬಹುದು. ಈಗ ನೆಕ್ಸ್ಟ್, ಆರಾಮ ಆಟ ಮತ್ತು ಅಭಿವ್ಯಕ್ತಿ ಮಾಡಲು ನಿನಗೆ ಅನುಮತಿ ನೀನೇ ಕೊಡ್ಬೇಕಂದ್ರೆ ನಿಮ್ಮ ಅಭಿವ್ಯಕ್ತವನ್ನು ನೀವೇ ಮಾಡಬೇಕು. ಆಯ್ತಾ, ಅದಕ್ಕೆ ನೀವೇ ಅನುಮತಿ ಕೊಡಬೇಕು. ಸೊ ಇದಿಷ್ಟು ಕೂಡ ಏನಾಗಿತ್ತು, ಹೌ ಟು ಸ್ಟಾರ್ಟ್ ರೀಪೇರೆಂಟಿಂಗ್, ಯಾವ ರೀತಿ ನಿಮ್ಮನ್ನ ನೀವು ರೀಪೇರೆಂಟಿಂಗ್ ಮಾಡ್ಕೊಳ್ಬಹುದು ಅನ್ನೋದಕ್ಕೆ ಇದೆಲ್ಲವೂ ಕೂಡ ನಾನು ಹೇಳ್ತಾ ಹೋಗಿದ್ದೆ. ಇವಾಗ ಅಂದ್ರೆ ಮೊದಲು ಸ್ಪೀಕ್ ಜೆಂಟ್ಲಿ ಟು ಯೋರ್ ಸೆಲ್ಫ್, ಎರಡನೇದು ವ್ಯಾಲಿಡೇಟ್ ಯುವರ್ ಫೀಲಿಂಗ್ಸ್, ನಿಮ್ಮ ಒಂದು ಫೀಲಿಂಗ್ಸ್ಗೆ ನೀವೇ ಮಾನ್ಯತೆ ಕೊಡುವಂಥದ್ದು. ಮೂರನೇದು ಗಿವ್ ಯೋರ್ ಸೆಲ್ಫ್ ಪರ್ಮಿಷನ್ ಟು ರೆಸ್ಟ್, ಪ್ಲೇ ಆ್ಯಂಡ್ ಎಕ್ಸ್ಪ್ರೆಸ್ ಮಾಡ್ಕೊಳ್ಬೇಕು. ನೀವು ಏನು ಇಷ್ಟನೋ ಆ ಒಂದು ಗೇಮ್ಸ್ನ, ಏನಾದರೂ ಒಂದು ಗೇಮ್ಸ್ ಅಂತಂದರೆ ಇವಾಗ ಜೂಜಾಟ ಅದೆಲ್ಲ ಇರುತ್ತಲ್ಲ, ಅಂಥದಕ್ಕೆಲ್ಲ ಹೋದರೆ ನಿಮ್ಮ ಲೈಫ್ ನೀವೇ ಹಾಳು ಮಾಡ್ಕೊಳ್ತೀರಿ. ಆಯಿತಾ, ಸಣ್ಣ ಪುಟ್ಟ ನಿಮ್ಗೇನು ಇವಾಗ ಫ್ರೆಂಡ್ಸ್ ಜೊತೆ ನೀವೇನೋ ಒಂದು ಕ್ರಿಕೆಟ್ ಆಡೋದು ಅಥವಾ ಏನಾದ್ರು ನಗ್ನಗ್ತಾ ಒಂದು ಖುಷಿಯಾಗಿ ಒಂದು ಗೇಮ್ಸ್ ಆಡುವಂಥದ್ದು ಒಳ್ಳೆ ರೀತಿನಲ್ಲಿ, ಆ ರೀತಿ ನೀವು ಇರಬೇಕಾಗತ್ತೆ. ಅಥವಾ ಏನು ನಿಮ್ಗೆ ಏನು ಸ್ಪೋರ್ಟ್ಸ್ ಇಷ್ಟ ಇದ್ರೆ ಸ್ಪೋರ್ಟ್ಸ್, ಅಥವಾ ಮನೆಯಲ್ಲಿ ಇಂಡೋರ್ ಗೇಮ್ಸ್, ಒಂದು ಕೇರಮ್ ಆಡುವಂಥದ್ದು, ಈ ರೀತಿ ಒಂದು ಚೆಸ್ ಆಡುವಂಥದ್ದು, ಈ ರೀತಿ ಖುಷಿಯಾಗಿ ನೀವು ಕಾಲ ಕಳೆಯೋದಕ್ಕೆ ನಿಮಗೆ ನೀವೇ ಅವಕಾಶ ಮಾಡಿಕೊಡ್ಬೇಕಾಗತ್ತೆ. ಓಕೆನಾ, ಈಗ ನೆಕ್ಸ್ಟ್ ಕೊನೆಯದಾಗಿ ಡೈಲಿ ಹೀಲಿಂಗ್ ಪ್ರಾಕ್ಟೀಸ್. ಪ್ರತಿನಿತ್ಯ ನೀವು ಯಾವ ರೀತಿ ಹೀಲ್ ಮಾಡ್ಕೊಳ್ಬಹುದು ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ಜರ್ನಲ್ ಡೈಲಿ. ಜರ್ನಲ್ ಅಂದ್ರೆ ಬರವಣಿಗೆ ಮಾಡಬೇಕು. ಬರವಣಿಗೆ ಅಂದ್ರೆ ಸುಮ್ಮನೆ ನಿಮ್ಗೇನೋ ಅನ್ಸಿದ್ದನ್ನ ಬರೆಯುವಂಥದ್ದಲ್ಲ, ನಿಮ್ಮ ಒಂದು ಮಾನಸಿಕ ತೊಳಲಾಟಗಳು ಅದನ್ನ ನೀವು ಬರಿಬೇಕಾಗುತ್ತೆ. ನಿಮ್ಮ ಮನಸ್ಸಿನ ಹೋರಾಟದ ಬಗ್ಗೆ ಕೂಡ ನೀವು ಪ್ರತಿಯೊಂದು ಬರೀತಾ ಹೋದಾಗ ಏನಾಗತ್ತೆ, ಆವಾಗ ನಿಮ್ಮ ಒಂದು ಇನ್ನರ್ ಸೆಲ್ಫ್ ಹೀಲ್ ಆಗುತ್ತೆ ಬೇಗ. ಅಂದ್ರೆ ನಿಮ್ಮ ಒಂದು ಮಗುಗೆ, ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ಮಗು, ನೀವು ಸಣ್ಣವರಾಗಿದ್ದಾಗ, ಮಕ್ಕಳು ಒಂದು ಸ್ಟೇಜನಲ್ಲಿ ಇದ್ದಾಗ, ಆ ಮಗುಗೆ ನೀವು ಈಗ ದೊಡ್ಡವರಾದ್ಮೇಲೆ ಏನು ಪತ್ರ ಬರೀತೀರಿ, ಆಯ್ತಾ, ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಸಪೋಸ್ ಇವಾಗ ನಿಮ್ಗೊಂದು 50 ವರ್ಷ ಅಂತ ಅನ್ಕೊಳ್ಳಿ, ಅಥವಾ 30 ವರ್ಷ ಅಂತ ಅನ್ಕೊಳ್ಳಿ. ನೀವು ಸಣ್ಣವರಾಗಿರುವಾಗ ಒಂದು 10 ವರ್ಷದ ನೀವಾಗಿರ್ತಿರಲ್ಲ, ಆ ಮಗು ನಿಮ್ಮ ಮುಂದೆ ನಿಂತಿದ್ದಾನೆ ಅಂತ ಅನ್ಕೊಳ್ಳಿ, ಅಥವಾ ನಿಂತಿದ್ದಾಳೆ ಅಂತ ಅನ್ಕೊಳ್ಳಿ. ಆ ಮಗುಗೆ ನೀವು ಒಂದು ಪತ್ರವನ್ನ ಬರೀರಿ, ಏನ್ ಹೇಳ್ತೀರಿ ಆ ಮಗುಗೆ ಅನ್ನೋದನ್ನ ನೀವು ಬರೀರಿ ಅಂತ. ಫಸ್ಟ್ ಜರ್ನಲಿಂಗ್, ಇದು ಡೈಲಿ ಹೀಲಿಂಗ್ ಪ್ರಾಕ್ಟೀಸ್. ಓಕೆನಾ, ಯಾವುದಕ್ಕೆ, ರೀಪೇರೆಂಟಿಂಗ್, ಇನ್ನರ್ ಚೈಲ್ಡ್ ರೀಪೇರೆಂಟಿಂಗ್ಗೆ, ನಿಮ್ಮಲ್ಲಿರುವಂತಹ ಮಗುನ ನೀವು ಮರುಪೋಷಣೆ ಮಾಡ್ಕೊಳ್ಳೋದಕ್ಕೆ. ಇದರ ಜೊತೆಗೆ ಪ್ರಾಕ್ಟೀಸ್ ಮಿರರ್ ವರ್ಕ್. ಸೇ ಐ ಲವ್ ಯು, ಐ ಆಮ್ ಪ್ರೌಡ್ ಆಫ್ ಯು ಅಂತಂದ್ರೆ ಮಿರರ್ ವರ್ಕ್ ಪ್ರಾಕ್ಟೀಸ್ ಮಾಡಿ. ಅಂದ್ರೆ ಕನ್ನಡಿ ಮುಂದೆ ನಿಂತ್ಕೊಳ್ಳಿ, ನಿಮಗೆ ನೀವೇ ಹೇಳ್ಕೊಳ್ಳಿ, ಐ ಆಮ್ ಪ್ರೌಡ್ ಆಫ್ ಯು, ನನ್ನ ಬಗ್ಗೆ ನನಗೆ ಹೆಮ್ಮೆ ಇದೆ ಅಂತ ನಿಮಗೆ ನೀವೇ ಹೇಳ್ಕೊಳ್ಳಿ. ಜೊತೆಗೆ ಐ ಲವ್ ಯು, ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ನಿಮಗೆ ನೀವೇ ಹೇಳ್ಕೊಳ್ಳಿ. ನಿಮ್ಮ ಆತ್ಮಕ್ಕೆ ನೀವೇ ಹೇಳ್ಕೊಳ್ಳಿ, ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ಕೊಳ್ಳಿ ಪ್ರತಿನಿತ್ಯ. ಇದರ ಜೊತೆಗೆ ಮೆಡಿಟೇಟ್ ಆನ್ ಯೋರ್ ಇನ್ನರ್ ಚೈಲ್ಡ್. ಮೆಡಿಟೇಷನ್ ಅಂತ ಅಂದ್ರೆ ಏನು, ಇದು ತುಂಬಾನೇ ಒಂದು ಇಂಪಾರ್ಟೆಂಟ್ ಟಾಪಿಕ್. ಮೆಡಿಟೇಷನ್ ಅಂದ್ರೆ ಸುಮ್ಮನೆ ಒಂದು ಕೂತ್ಕೊಂಡು ಹೀಗೆ ಧ್ಯಾನ ಮಾಡುವಂಥದ್ದಷ್ಟೇ ಅಲ್ಲ. ಇದ್ರ ಬಗ್ಗೆ ನಾನು ಮತ್ತೆ ವಿಡಿಯೋ ಮಾಡ್ತೀನಿ ನಿಮಗೆ. ಉಸಿರಾಟದ ಮೇಲೆ ಗಮನ ಕೊಡೋದು. ಸದ್ಯಕ್ಕೆ ಇಷ್ಟನ್ನು ತಿಳ್ಕೊಳ್ಳಿ, ಉಸಿರಾಟದ ಮೇಲೆ ಗಮನ ಕೊಡ್ತಾ ಹೋಗಿ ಪ್ರತಿನಿತ್ಯ ಅಲ್ಲ, ಪ್ರತಿ ಕ್ಷಣ, ಪ್ರತಿಯೊಂದು ನೀವು ತಗೊಳ್ಳುವಾಗಲೂ ನಿಮ್ಮ ಒಂದು ಉಸಿರಾಟದ ಮೇಲೆ ನೀವು ಗಮನ ಕೊಡ್ತಾ ಹೋಗಿ. ಆಗ ನಿಮ್ಮ ಒಂದು ಇನ್ನರ್ ಚೈಲ್ಡ್ ಬೇಗ ಹೀಲ್ ಆಗುತ್ತೆ. ಇದರ ಜೊತೆಗೆ ಕ್ರಿಯೇಟ್ ಅ ಬೆಡ್ ಟೈಮ್ ರಿಚುವಲ್. ಬೆಡ್ ಟೈಮ್ ರಿಚುವಲ್ ಅಂದ್ರೆ ಮಲಗುವ ಮುಂಚೆ ನೀವು ಏನ್ ಮಾಡಬೇಕು ಅನ್ನೋದನ್ನ ನೀವು ಯಾವಾಗ್ಲೂ
ರಿಚುವಲ್ ಅದನ್ನ ಪ್ರತಿನಿತ್ಯ ಒಂದು ಒಳ್ಳೆಯ ಒಂದು ಶ್ರದ್ಧೆನ ಬೆಳೆಸ್ಕೊಂಡು ಅದನ್ನ ಮಾಡ್ತಾ ಬನ್ನಿ. ಏನು, ಸ್ಪೀಕ್ ಸಾಫ್ಟ್ಲಿ ಟು ಯುವರ್ ಹಾರ್ಟ್ ಬಿಫೋರ್ ಸ್ಲೀಪ್. ನಿಮ್ಮ ಒಂದು ಮನಸ್ಸಿನ ಒಳಗಡೆ ನೀವೇ ಮಾತಾಡಿ. ಸುಮ್ಮನೆ ನೀವು 1 ಗಂಟೆ 2 ಗಂಟೆವರೆಗೂ ಎದ್ದು ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇರೋದು ಅಷ್ಟೇ ಅಲ್ಲ ಸ್ನೇಹಿತರೆ. ಇವಾಗ ನಾವು ಕೂಡ ಮಾತಾಡ್ತೀವಿ. ನಾನು ಕೂಡ ನನ್ನ ಒಂದು ಸ್ನೇಹಿತರ ಜೊತೆ ಮಾತಾಡಿದ್ದೀನಿ, ಎಷ್ಟೋ ಮಾತಾಡಿದ್ದೀನಿ, ಮೆಸೇಜ್ಗಳು ಮಾಡಿದ್ದೀನಿ, ಫೋನ್ ಮಾಡಿದ್ದೀನಿ. ಹಾಗಂತ ಹೇಳಿ ಅವರೇ ಒಂದು ವೈಯಕ್ತಿಕ ಒಂದು ಏನು ಲೈಫ್ನ ಹಾಳು ಮಾಡೋ ಮಟ್ಟಕ್ಕೆ ನಾವು ಅವರನ್ನ ಅವರ ಟೈಮ್ನ ಹಾಳು ಮಾಡಬಾರ್ದು, ಆಯ್ತಾ? ಹಾಗಾಗಿ ನೀವೇನು ಮಾಡಬೇಕು, ಮಲಗೋಕ್ ಮುಂಚೆ ನಿಮ್ಮ ಜೊತೆ ನೀವು ಸಮಯ ಕಳಿಬೇಕು. ಅದನ್ನ ಬಿಟ್ಟು ನೀವು ಫ್ರೆಂಡ್ಸ್ಗೆ 1 ಗಂಟೆವರೆಗೂ ಕಾಲ್ ಮಾಡಿಕೊಂಡು, ಈಗ ಸಪೋಸ್ ಇವಾಗ ನಿಮ್ಮ ಪಾರ್ಟ್ನರ್ ಇದ್ರೆ ಮಾಡಿ, ತೊಂದರೆ ಇಲ್ಲ. ಇವಾಗ ಸಪೋಸ್ ಇವಾಗ ನೀವು ಮದುವೆ ಆಗಂತ ಹುಡುಗನೋ ಮದುವೆ ಆಗಂತ ಹುಡುಗಿನೋ ಈ ರೀತಿ ನೀವು ಒಬ್ರನ್ನೊಬ್ರು ಪ್ರೀತಿಸ್ತಾ ಇದ್ರೆ ಎಷ್ಟೋ ಬಾರಿ ಲೇಟ್ ನೈಟ್ ಮೆಸೇಜ್ ಮಾಡ್ತೀರಿ, ಮಾತಾಡ್ತೀರಿ, ಅದು ತೊಂದರೆ ಇಲ್ಲ, ಅದು ಬೇರೆ ವಿಷಯ. ಆದರೆ ನೀವು ಒಂದು ಒಂದು ಹುದ್ದೆನಲ್ಲಿ ಇದ್ದೀರಿ, ನೀವೊಂದು ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದೀರಿ, ನಿಮ್ಗೊಂದು ಜವಾಬ್ದಾರಿಗಳಿದೆ ಸಮಾಜದಲ್ಲಿ ಅಂತ ಅಂದಾಗ ಏನಾಗುತ್ತೆ, ಅವಾಗ ನೀವು 1 ಗಂಟೆವರೆಗೂ ಬರೀ ಸ್ನೇಹಿತರೊಟ್ಟಿಗೆ ಮಾತಾಡ್ತಾ ಕೂತಿರೋದು ಎಲ್ಲ ಮಾಡಿದ್ರೆ ಏನಾಗುತ್ತೆ, ನಿಮ್ಮ ಒಂದು ಹೆಲ್ತ್ ಹಾಳಾಗ್ತಾ ಹೋಗುತ್ತೆ, ಇನ್ನೊಬ್ರು ಹೆಲ್ತ್ ಕೂಡ ನೀವು ಹಾಳು ಮಾಡ್ದಂಗಾಗುತ್ತೆ. ಆಗೇನ್ ಮಾಡ್ಬೇಕು, ಮಲಗೋಕ್ ಮುಂಚೆ ನಿಮಗೆ ನೀವು ಸಮಯ ಕೊಡ್ಬೇಕು. ಎದ್ದು ಕೂಡ್ಲೇನು ನಿಮಗೆ ನೀವು ಸಮಯ ಕೊಡ್ಬೇಕು ಫಸ್ಟ್, ಆಯ್ತಾ? ಇದು ಪ್ರತಿಯೊಬ್ರು ತಿಳ್ಕೊಳ್ಬೇಕು, ಈವನ್ ಇನ್ಕ್ಲೂಡಿಂಗ್ ಮೀ. ನನ್ನ ಒಂದು ಲೈಫಿಂದ ಹಿಡಿದು ನಿಮ್ಮ ಲೈಫಿಂದ ಹಿಡಿದು ಪ್ರತಿಯೊಬ್ರು ನಾವಿದನ್ನ ಕಲ್ತ್ಕೊಳ್ಬೇಕು. ಹಾಗಂತೇಳಿ ನಾವೇನೋ ಇದೆಲ್ಲ ಮಾಡ್ತಾ ಇದೀವ ಅಂತ ಅಲ್ಲ, ಇದನ್ನ ತಿಳ್ಕೊಳ್ಬೇಕಾಗಿರುವಂತಹ ವಿಚಾರಗಳು, ಆಯ್ತಾ? ಸೊ ಇದ್ರ ಜೊತೆಗೆ ಅದನ್ನೇ ಬೆಡ್ ಟೈಮ್ ರಿಚುವಲ್ ಆಯ್ತಲ್ವಾ, ನಿದ್ರೆಗೆ ಮೊದಲು ನಿನ್ನ ಹೃದಯಕ್ಕೆ ಸೌಮ್ಯವಾಗಿ ನೀನೇ ಮಾತಾಡು, ನಿಮ್ಮ ಜೊತೆ ನೀವೇ ಸಮಯ ಕಳೆಯೋದನ್ನ ಅಭ್ಯಾಸ ಮಾಡ್ಕೊಡಿ. ಸೊ ಇದಿಷ್ಟು ಕೂಡ ಏನು ಸ್ನೇಹಿತರೆ, ಡೈಲಿ ಹೀಲಿಂಗ್ ಪ್ರಾಕ್ಟೀಸ್. ಅರ್ಥ ಆಯ್ತಲ್ವಾ? ಪ್ರತಿನಿತ್ಯ ನೀವು ಬರೆಯುವಂಥದ್ದು, ಮತ್ತೆ ಕನ್ನಡಿ ಮುಂದೆ ನಿಂತ್ಕೊಂಡು ನಿಮ್ಗೆ ನೀವೇ ಪ್ರೀತಿಸ್ತಾ ಇದ್ದೀರಿ ಅಂತ ಹೇಳ್ಕೊಳ್ಳುವಂಥದ್ದು, ಜೊತೆಗೆ ನಿಮ್ಮ ಒಂದು ಮಗು ನಿಮ್ಮ ಮನಸ್ಸಿನಲ್ಲಿರುವಂತಹ ಮಗುಗೆ ಒಂದು ಧ್ಯಾನದ ಮುಖಾಂತರ, ಒಂದು ಉಸಿರಾಟದ ಮುಖಾಂತರ ನಿಮ್ಮ ಮಗುವನ್ನ ನೀವೇ ಕಂಡುಕೊಳ್ಳುವಂಥದ್ದು, ಹೀಲ್ ಮಾಡ್ಕೊಳ್ಳುವಂಥದ್ದು, ಜೊತೆಗೆ ಮಲಗೋದಕ್ಕೆ ಮುಂಚೆ ನೀವೇ ನಿಮ್ಮ ಜೊತೆ ಜಾಸ್ತಿ ಸಮಯ ಕಳೆಯುವಂಥದ್ದು, ನಿಮ್ಮ ಜೊತೆ ನೀವೇ ಮಾತಾಡ್ಕೊಳ್ಳುವಂಥದ್ದು. ಇಡೀ ದಿನ ಏನು ಮಾಡಿದೆ, ದಿನನಿತ್ಯ ಒಂದು ಮಲಗೋದಕ್ಕೆ ಮುಂಚೆ ಇಡೀ ದಿನ ನಾನು ಏನೇನು ಮಾಡಿದೆ, ಯಾರಿಗಾರು ನೋವು ಮಾಡಿದ್ನ, ಯಾರಿಗಾರು ಖುಷಿಯಿಂದ ಇದ್ನ, ನನಗೇನು ಫೀಲ್ ಆಯಿತು, ಪ್ರತಿಯೊಂದನ್ನು ಮಲಗೋಕ್ಕೆ ಮುಂಚೆ ಯೋಚನೆ ಮಾಡಿ ಒಳ್ಳೆ ರೀತಿಯಲ್ಲಿ ಮಲಗುವಂಥದ್ದು. ಇದ್ರ ಜೊತೆಗೆ ಕೊನೆಯದಾಗಿ ಹೇಳೋದಾದ್ರೆ, ಸೊ ಇದಿಷ್ಟು ಏನಾಯ್ತು, ಡೈಲಿ ಪ್ರಾಕ್ಟೀಸಸ್ ಆಯ್ತಲ್ವಾ? ಸೊ ಇಲ್ಲಿವರೆಗೂ ನಾವೇನೇನು ತಿಳ್ಕೊಂಡ್ವಿ, ವಾಟ್ ಈಸ್ ಇನ್ನರ್ ಚೈಲ್ಡ್ ರೀಪೇರೆಂಟಿಂಗ್ ಅಂತ ತಿಳ್ಕೊಂಡ್ವಿ. ಈ ಒಂದು ನಾರ್ಸಿಸಿಸಮ್ ರಿಕವರಿನಲ್ಲಿ ಇನ್ನರ್ ಚೈಲ್ಡ್ ರೀಪೇರೆಂಟಿಂಗ್ ಅನ್ನೋದು ಎಷ್ಟು ಮುಖ್ಯ ಅನ್ನೋದನ್ನ ತಿಳ್ಕೊಂಡ್ವಿ. ಜೊತೆಗೆ ಹೌ ಟು ಸ್ಟಾರ್ಟ್ ರೀಪೇರೆಂಟಿಂಗ್ ಯೋರ್ ಸೆಲ್ಫ್ ಅಲ್ವಾ, ಯಾವ ರೀತಿ. ಅದಕ್ಕೂ ಮುಂಚೆ ನಾವೇನು ತಿಳ್ಕೊಂಡ್ವಿ, ಸೈನ್ಸ್ ಯೋರ್ ಇನ್ನರ್ ಚೈಲ್ಡ್ ನೀಡ್ಸ್, ನಿಮ್ಮ ಒಂದು ಒಳಗಡೆ ಇರುವಂತಹ ಮಗುಗೆ ಅಟೆನ್ಷನ್ ಬೇಕು ಅಂತ ತಿಳ್ಕೊಳ್ಳೋದಕ್ಕೆ ಏನು ಗುಣಲಕ್ಷಣ ಅಂತ ತಿಳ್ಕೊಂಡ್ವಿ. ಜೊತೆಗೆ ಹೌ ಟು ಸ್ಟಾರ್ಟ್ ರೀಪೇರೆಂಟಿಂಗ್ ಯೋರ್ ಸೆಲ್ಫ್, ಯಾವ ರೀತಿ ನಿಮ್ಮನ್ನ ನೀವು ರೀಪೇರೆಂಟ್ ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳ್ಕೊಂಡ್ವಿ. ಕೊನೆಯದಾಗಿ ಡೈಲಿ ಹೀಲಿಂಗ್ ಪ್ರಾಕ್ಟೀಸ್ ಕೂಡ ತಿಳ್ಕೊಂಡ್ವಿ. ಪ್ರತಿನಿತ್ಯ ಯಾವ ರೀತಿ ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ಬೇಕು, ನಿಮ್ಮ ಒಳಗಡೆ ಇರುವಂತಹ ಮಗುನ ಯಾವ ರೀತಿ ಹೀಲ್ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಕೆಲವೊಂದು ಅಭ್ಯಾಸಗಳನ್ನ ತಿಳ್ಕೊಂಡ್ವಿ ಅಲ್ವಾ? ಸೊ ಇದಿಷ್ಟು ತಿಳ್ಕೊಂಡ ನಂತರ ಕೊನೆಯದಾಗಿ ನಾನು ಹೇಳೋದೇನಂತಂದ್ರೆ, ಯು ಡೋಂಟ್ ನೀಡ್ ಪರ್ಫೆಕ್ಟ್ ಪೇರೆಂಟ್ ಎನಿಮೋರ್. ನಿಮಗೆ ಒಂದು ಪರ್ಫೆಕ್ಟ್ ಆಗಿರುವಂತಹ ತಂದೆನೋ ಪರ್ಫೆಕ್ಟ್ ಆಗಿರುವಂತಹ ತಾಯಿನೋ ಏನು ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ ಅನ್ನೋದನ್ನ ನೀವು ಮನವರಿಕೆ ಮಾಡ್ಕೋಬೇಕು. ಯು ಜಸ್ಟ್ ನೀಡ್ ಯು, ನಿಮಗೆ ನೀವೇ ಬೇಕು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಬೇರೆಯವರ ಎನರ್ಜಿ ಮೇಲೆ ಡಿಪೆಂಡ್ ಆಗೋದು ಬೇಡ, ನಿಮಗೆ ನೀವೇ ಹೀಲ್ ಮಾಡ್ಕೊಳ್ಳಿ. ಬಿ ಕೈಂಡ್, ಜೆಂಟಲ್, ಕಾನ್ಶಿಯಸ್ ಸೋಲ್ ಯು ಹ್ಯಾವ್ ಬಿಕಮ್. ಓಕೆ, ನೀವು ಒಂದು ಕಾನ್ಶಿಯಸ್ ಸೋಲ್ ಆಗಬೇಕು ಅಂತಂದ್ರೆ ನಿಮಗೆ ನೀವು ತುಂಬಾ ಜೆಂಟಲ್ ಆಗಿರ್ಬೇಕು, ನಿಮಗೆ ನೀವು ಸಾಫ್ಟ್ ಆಗಿರ್ಬೇಕು, ನಿಮಗೆ ನೀವು ಕೈಂಡ್ ಆಗಿರ್ಬೇಕು, ನಿಮಗೆ ನೀವು ಪೋಷಣೆ ಮಾಡ್ಕೊಳ್ಬೇಕು. ಜೊತೆಗೆ ರೀಪೇರೆಂಟಿಂಗ್ ಇಸ್ ನಾಟ್ ಅಬೌಟ್ ಚೇಂಜಿಂಗ್ ದ ಪಾಸ್ಟ್. ಅಂದ್ರೆ ನಿಮ್ಮ ಹಿಂದೆ ನಿಮ್ಮ ಲೈಫಲ್ಲಿ ಏನಾಗಿತ್ತು ಅದನ್ನ ಅಳಿಸೋದಕ್ಕಂತೂ ಸಾಧ್ಯ ಇಲ್ಲ, ಅದನ್ನ ಚೇಂಜ್ ಮಾಡೋದಕ್ಕಂತೂ ಸಾಧ್ಯ ಇಲ್ಲ ಅಲ್ವಾ? ಅದು ಚೇಂಜ್ ಮಾಡುವಂಥದ್ದು ಅಲ್ಲ. ರೀಪೇರೆಂಟಿಂಗ್ ಅಂದ್ರೆ ಹಳೇದನ್ನೇನೋ ಚೇಂಜ್ ಮಾಡಿಬಿಡ್ತೀನಿ ಅನ್ನೋದಲ್ಲ, ಆಯ್ತಾ? ಅದ್ರ ಬದಲಿಗೆ ಇಟ್ಸ್ ಅಬೌಟ್ ಗಿವಿಂಗ್ ಲವ್ ಟು ದ ಪಾರ್ಟ್ಸ್ ಆಫ್ ಯು ದಟ್ ಸ್ಟಿಲ್ ವೇಟ್ಸ್ ಫಾರ್ ಇಟ್. ಅಂದ್ರೆ ರೀಪೇರೆಂಟಿಂಗ್ ಅಂದ್ರೆ ಏನು, ನೀವು ಸಣ್ಣವರಿದ್ದಾಗ ಆ ಒಂದು ಸಂದರ್ಭದಲ್ಲಿ ನಿಮ್ಗೆ ಏನೆಲ್ಲ ಪೋಷಣೆ ಬೇಕಿತ್ತು ಅದನ್ನ ನಿಮಗೆ ನೀವೇ ಇವಾಗ ಫೀಲ್ ಮಾಡಬೇಕು. ಅದನ್ನ ಹೀಲ್ ಮಾಡಬೇಕು ಅಂದ್ರೆ ಏನ್ ಬೇಕಾಗಿತ್ತು ಆ ಟೈಮಲ್ಲಿ ನಿಮ್ಗೆ ಅನ್ನೋದನ್ನ ಫೀಲ್ ಮಾಡಿ ಅದನ್ನ ಕೊಡ್ತಾ ಬಂದ್ರೆ, ಅಂದ್ರೆ ನೀವು ಮತ್ತೇನೋ ಆ ವಯಸ್ಸಿಗೆ ಹೋಗ್ಬಿಟ್ಟು ನಿಮ್ಗೆ ಕೊಡೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈ ಟೈಮಲ್ಲಿ ನಿಮ್ಗೆ ಅದನ್ನ ಫೀಲ್ ಮಾಡಬೇಕು. ಆ ಒಂದು ಸಣ್ಣ ಮಗು ಆಗಿದ್ದಾಗ ನಾನು ಏನ್ ಮಾಡ್ಬೋದಾಗಿತ್ತು, ಅಂದ್ರೆ ಆ ಟೈಮಲ್ಲಿ ನನ್ಗೆ ಏನ್ ಬೇಕಾಗಿತ್ತು ಅದನ್ನ ನಾನು ಇವಾಗ ಫೀಲ್ ಮಾಡಿಕೊಂಡು ಅದನ್ನ ನಾನು ಇವಾಗ ನನಗೆ ಅದನ್ನ ಪೂರೈಸ್ಕೊಳ್ಬೇಕಾಗುತ್ತೆ. ಮಾನಸಿಕವಾಗಿ ಅದನ್ನ ಫೀಲ್ ಮಾಡೋ ಮುಖಾಂತರ ಕೂಡ ಅದನ್ನ ನಾವು ಪೂರೈಸ್ಕೊಳ್ಬಹುದು ಅಂತ ಹೇಳಿ. ಓಕೆನಾ? ಸೊ ಇದಿಷ್ಟು ಆಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ.
ನೀವು ನೋಡಿದ್ರಿ ಅಲ್ವಾ ಈಗ ರೀಪೇರೆಂಟಿಂಗ್ ಅಂತ ಅಂದರೆ ಏನು ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಸೊ ಹಾಗಾಗಿ ಈ ಒಂದು ನಾರ್ಸಿಸಿಸಮ್ ರಿಕವರಿನಲ್ಲಿ ರೀಪೇರೆಂಟಿಂಗ್ ಅನ್ನೋದು ತುಂಬಾ ಮುಖ್ಯ. ನಿಮಗೆ ನೀವು ಪೋಷಣೆ ಮಾಡ್ಕೊಳ್ಳೋಂಥದ್ದು, ನಿಮ್ಮಲ್ಲಿರುವಂತಹ ಸಣ್ಣ ಮಗುಗೆ ಒಂದು ಕೇರ್ ಮಾಡುವಂಥದ್ದು, ಒಂದು ಲವ್ ಕೊಡುವಂಥದ್ದು, ಪ್ರೀತಿ ಕೊಡುವಂಥದ್ದು ನಿಮ್ಮ ಕೈಯಲ್ಲೇ ಇದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮುಂದಿನ ವಿಡಿಯೋನಲ್ಲಿ ಮತ್ತೊಂದು ಒಳ್ಳೆಯ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಆನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಆ್ಯಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.